ओम शांति शांति। ओम शांति शांति। अंतर मन में ज्योति जगा लो, होगा दूर अंधेरा। शिव का कर लो ध्यान, आ रहा पावन पुण्य सवेरा। से आए अपने आप को जानो, राजयोग के द्वारा अपना परम पिता पहचानो। इसी राजपथ पर चलकर अपना बसेरा।
चले वतन की ओर, डाल के प्रेम की डोर। बाबा खींच रहा है आज सहज ही अपनी ओर, हम चले वतन की ओर। मन तोड़ता ही जाए बिन पूछे बिन बतलाए, मन तोड़ता ही जाए बिन पूछे बिन बतलाए। हमसे छुप के हमसे दूर बैठा उनसे मिलन मनाए, अकेला उनसे बातें करता होता है आनंद विभोर। बाबा खींच रहा है आज सहज ही अपनी ओर, हम चले वतन की ओर, डाल के प्रेम की डोर। बाबा खींच रहा है आज सहज ही अपनी ओर, हम चले वतन की ओर। तब से मन का नहीं ठिकाना, जब से उनको हमने जाना। तब से मन का नहीं ठिकाना, जब से उनको हमने जाना। खो गया है बाबा में, पा लिया उनसे जो पाना। शांति के सागर में डूबा, सुनता नहीं जग का शोर। बाबा खींच रहा है आज सहज ही अपनी ओर, हम चले वतन की ओर, डाल के प्रेम की डोर। बाबा खींच रहा है आज सहज ही अपनी ओर, हम चले वतन की ओर, डाल के प्रेम की डोर। बाबा खींच रहा है आज सहज ही अपनी ओर, हम चले वतन की ओर, डाल के प्रेम की डोर। बाबा खींच रहा है आज सहज ही अपनी ओर, हम चले वतन की ओर, डाल के प्रेम की डोर। बाबा खींच रहा है आज। ಓಂ ಶಾಂತಿ. ಬಾಬಾ ಇವತ್ತು ಸ್ವಮಾನದಲ್ಲಿ ಸ್ಥಿತರಾದಾಗ ಎಲ್ಲ ಖಜಾನೆಗಳ ಪ್ರಾಪ್ತಿ ಸ್ವತಃ ಸಹಜ ಆಗುತ್ತೆ. मन सारे खजानों की जो चाबी है वो ಸ್ವಮಾನ ಸ್ವಮಾನ ಎಲ್ಲ ಬರಿತಿದ್ದೀರಲ್ಲ, ಎಲ್ಲರಿಗೂ ಅನುಭವ ಆಗ್ತಿದೆ. ಅದು ಎಷ್ಟೆಷ್ಟು ಆ ಸ್ವರೂಪದಲ್ಲಿರ್ತೀವಿ ಅದರ ಪ್ರಾಪ್ತಿಗಳೇನಿದೆ ಅಧಿಕಾರದಲ್ಲೆಲ್ಲ ಸಿಗುತ್ತೆ ಅಂತ. ವಾಟ್ ಆಮ್ ಐ, ಮೈ ಕೌನ್ ಹೂँ, मैं किसकी हूँ और मुझे क्या करना है कर्तव्य अनुसार. ನಂದು ನಾಮ ರೂಪ ದೇಶ ಕಾಲ ಎಲ್ಲದರಲ್ಲಿ ನಶೆ ಇದೆ, ಕರ್ತವ್ಯದಲ್ಲಿ ನಶೆ ಇದೆ. ಪರಮಾತ್ಮನ ಟೈಟಲ್ಸೇ ನನ್ನ ಸ್ವಮಾನಗಳು. ಆ ಸೀಟಲ್ಲೇ ತಾಕತ್ತಿದೆ. ಇದು ರಿಯಲೈಸ್ ಮಾಡೋ ಮಾತು.
ಯಾಕೆ ಸ್ವಮಾನದ ಅಭ್ಯಾಸ ಮಾಡಲ್ಲ? ಬರೀ ಸ್ವಮಾನದಲ್ಲಿ ಎಷ್ಟೆಷ್ಟು ಪ್ರಾಪ್ತಿಗಳನ್ನು ಮಾಡ್ಕೊಂಡಿದ್ದಾರೆ, ಅದರ ಮೇಲೆ ನಿಶ್ಚಯ ಇಲ್ಲ. ಸೊ ಏನೋ ಬಾಬಾ ಹೇಳ್ತಾರೆ ಅನ್ನೋ ಥರ ಅದರ ಅಭ್ಯಾಸದ ಪ್ರತಿ ಯಾರಿಗೆ ಅಟೆನ್ಷನ್ ಇಲ್ಲ, ಇದೂ ಬಾಬನ್ ಡಿಸ್ರಿಗಾರ್ಡೆ. ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿರೋರು ಯಾಕೆ ಆ ಖುಷಿ, ಆ ನಶೆ, ಆ ಪ್ರೀತಿ ಇರಲ್ಲ? ಯಾಕೆ ಇನ್ನೊಬ್ಬರ ಆಧಾರ? ಇದೆಲ್ಲದಕ್ಕೆ ಕಾರಣ ತಾನು ಯಾರು, ನನಗೆ ಯಾರು ಸಿಕ್ಕಿದ್ದಾರೆ, ಆ ಸ್ವಮಾನದ ಪೂರ ನಿಶ್ಚಯದ ಆಧಾರದ ಮೇಲೆ ಅನುಭವ ಮಾಡಬೇಕಲ್ಲ. ತನ್ನ ಜೊತೆ ತಾನು ಮಾತಾಡ್ಕೋಬೇಕು, ಅದಕ್ಕೆ ಟೈಮ್ ಕೊಡಲ್ಲ. ಇದು ತುಂಬ ಮುಖ್ಯವಾದ ಮಾತು. ಕೇಳಿ, ಆಜ್ ಕಿ ಸಭಾ स्वमान में स्थित रहने वाले सर्व को स्वभावना से देखने व हर आत्मा के प्रति शुभ कामना रखने वाली, ये तीनों ही बातें स्वयं के प्रति स्वमान, औरों के प्रति स्व की भावना और सदा शुभ कामना, ऐसी ಸ್ಥಿತಿ ಸದಾ ಸಹಜ रहती है. ತುಂಬ ದೊಡ್ಡ ಸೀಕ್ರೆಟ್ ಏನಂದರೆ, ಇವತ್ತು ಸಭೆನೇ ಸ್ವಮಾನದಲ್ಲಿ ಸ್ಥಿತರಾಗಿರ್ತಕ್ಕಂತಹ ಮಕ್ಕಳ ಸಭೆ. ಬಾಬಾ ಹೆಂಗೆ ಯಾರ್ಯಾರನ್ನು ರೆಫರ್ ಮಾಡ್ತಾರೆ ನೀವು ಯೋಚನೆ ಮಾಡಿ. ಸರ್ವರ ಪ್ರತಿ ಸ್ವಭಾವನಾ ಸೇ, ಸ್ವ ಅಂದರೆ ಆತ್ಮ, वा हर आत्मा के प्रति शुभ कामना रखने वाली, ಎಲ್ಲರನ್ನ ಆತ್ಮ ಭಾವದಲ್ಲಿ ನೋಡ್ತಾ ಎಲ್ಲರ ಪ್ರತಿ ಶುಭ ಕಾಮನೆಯನ್ನಿಡ್ತಕ್ಕಂಥವರು, ಅರ್ಥಾತ್ ಎಲ್ಲರ ಕಲ್ಯಾಣವನ್ನು ಬಯಸ್ತಕ್ಕಂಥವರ ಸಭೆ. ಮೂರು ಮಾತುಗಳಲ್ಲಿ ಸ್ವಯಂ ಪ್ರತಿ ಸ್ವಮಾನ, औरों के ಪ್ರತಿ ಸ್ವ ಕಿ ಭಾವನಾ ಮತ್ತೆ ಸದಾ ಶುಭ ಕಾಮನ. ಮೂರು ಮಾತು. ತನ್ನ ಸೆಲ್ಫ್ ಪೊಸಿಷನ್ ಏನಿದೆ, ನನ್ನ ಆತ್ಮನ ಪೊಸಿಷನ್ ಜಗತ್ತಲ್ಲಿ ಅತಿ ದೊಡ್ಡ ಸ್ವಮಾನ. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಆಲ್ಮೈಟಿ ಅಥಾರಿಟಿ, ಏನು ಚಿಕ್ಕದೇನಲ್ಲಲ್ಲ ಪೊಸಿಷನ್. ಅದರ ಯಾರು ತನ್ನ ಸ್ವಮಾನ, ತನ್ನ ಸೆಲ್ಫ್ ರೆಸ್ಪೆಕ್ಟಲ್ಲಿ ಇರ್ತಾರೆ, ಆಟೋಮೆಟಿಕಲಿ ಅವರನ್ನು ಅದೇ ರೆಸ್ಪೆಕ್ಟಲ್ಲಿ ಆತ್ಮ ಬಾಬೂರ್ ಮಗು ಅನ್ನೋ ಭಾವನೆಯಲ್ಲಿ ನೋಡೋದೇನಿದೆ, ಮತ್ತೆ ಎಲ್ಲ ಆತ್ಮಗಳ ಪ್ರತಿ ಶುಭವನ್ನ ಹಾರೈಸ್ತಕ್ಕಂಥವ್ರು. ತನ್ನ ಸ್ವಮಾನ, ತನ್ನ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಇರ್ತಾರೆ, ಆಟೋಮೆಟಿಕಲಿ ಆಗ್ಲಿ ಅಂತಕ್ಕಂಥ ಅವರನ್ನ ಅದೇ ರೆಸ್ಪೆಕ್ಟ್ ಅಲ್ಲಿ ಇದು ಸ್ವತಃ ಸಹಜವಾಗಿ ಈ ಮೂರು ಮಾತೇನಿದೆ ಸ್ವಮಾನದಲ್ಲಿ ಇರ್ತಕ್ಕಂಥವರಿಗೆ ನ್ಯಾಚುರಲ್ ಆಗಿ ಬರುತ್ತೆ. ಸ್ವಮಾನ್ ಸ್ವ ಕಿ ಭಾವನಾ ಸೆ ದೇಖನಾ और सबके प्रति ಶುಭ ಕಾಮನ, ಎಲ್ಲರ ಪ್ರತಿ ಸ್ವ ಕಿ ಭಾವನ. ನೋಡಿದ ತಕ್ಷಣ ನಾನು ಆತ್ಮ ಅಂತ ನೋಡ್ತೀನ, ವ್ಯಕ್ತಿ ಅಂತ ನೋಡ್ತೀನ, ಯಾವ ಸಂಬಂಧದಲ್ಲಿ, ದೇಹದ ಸಂಬಂಧದಲ್ಲಿ ನೋಡ್ತೀನ, ಹೆಂಗ್ ನೋಡ್ತೀನಿ, ದೇಹ ನೋಡ್ತೀನ, ಆತ್ಮ ನೋಡ್ತೀನ, ಇದು ಫಸ್ಟ್ ಮಾತು. ಅದರಲ್ಲಿ ಅರ್ಥ ಆಗುತ್ತೆ ನಾನು ಆತ್ಮ ಸ್ವ ತನ್ನ ಆತ್ಮನ ಪೊಸಿಷನ್ ಅಲ್ಲಿ ಇಲ್ಲ. ನನಗೆ ಬಾಬಾ ಜನ್ಮತಃ ನಾನು ಆತ್ಮ ಮಾಲೀಕ ಈ ಶರೀರಕ್ಕೆ, ನಾನು ಅಕಾಲ ಸಿಂಹಾಸನದಲ್ಲಿ ಕೂತಿದ್ದೀನಿ. ಅದರ ಆ ಪ್ರೆಸೆನ್ಸ್, ಆ ಫೀಲಿಂಗ್ಸ್ ನನ್ನ ಆತ್ಮನಿಗೆ ಎಷ್ಟಿದೆ ಇದು ಅನುಭವ ಮಾಡ್ಬೇಕು. ಇದು ಬಹಳ ಶ್ರೇಷ್ಠ ಸ್ಥಿತಿ. ತನ್ನಂತಾನು ನಾನು ವಿಶ್ವದ ಮಾಲೀಕನ ಸಂತಾನ, ಬಾಬನ ಮಗು ಅನ್ನೋದು ಇದು ಸಾಧಾರಣ ಪೊಸಿಷನ್ ಅಲ್ಲ. ಇದು ರಿಯಲೈಸೇಷನ್ಗೆ ಬರ್ಬೇಕಷ್ಟೆ. सहज उसमें स्थित रहना और मेहनत से उसी स्थिति में स्थित होना, इसका फर्क हो जाता है. इसका फर्क तो जानते ही होना. वर्तमान समय ये स्थिति सदा सहज और स्वतः होना चाहिए.
अपने आप को चेक करे कि सदा और स्वतः ही ये स्थिति क्यों नहीं हो पाती, सदा और स्वतः ये ಸ್ಥಿತಿ ಕ್ಯೂ ನೈ ಹೋ ಪಾತಿ ಹೈ. ಇದು ಇಂಪಾರ್ಟೆಂಟ್ ಮಾತು. ತಂದೆ ಹೇಳೋದು ಒಂದು, ಅಭ್ಯಾಸ ಮಾಡಿ ಮಾಡಿ ಸಹಜವಾಗಿ ಈ ಸ್ಥಿತಿಯಲ್ಲಿದ್ದೀರೋ ಅಥವಾ ತುಂಬ ಕಷ್ಟಪಟ್ಟ ನಂತರ ಆ ಸ್ಥಿತಿಯಲ್ಲಿ ಬರ್ತಿರೋ. ಈಗ 1 ಅವರ್ ಕೂತ್ರೆ ಜಸ್ಟ್ ನನ್ನ ಆತ್ಮ ಸ್ವ ಸ್ಥಿತಿಯಲ್ಲಿ ಸ್ವಸ್ವರೂಪದಲ್ಲಿ ಆ ಸ್ವಮಾನ ನಾನು ಮಾಲೀಕ ಅಕಾಲ ಸಿಂಹಾಸನಾರೂಢ ಅದರಲ್ಲಿ ಬರೋಕ್ಕೇನೆ 1 ಅವರ್ ಹೊರ್ಟೋಗ್ಬಿಡುತ್ತ. ಅಥವಾ ಸೆಕೆಂಡಲ್ಲಿ ಸ್ಥಿತನಾಗ್ತೀನ ಅಂದರೆ ಪರಿಶ್ರಮದಿಂದ 1 ಗಂಟೆ ಯುದ್ಧ ಮಾಡಿ ಕೂತಿದ್ದು ಸೆಕೆಂಡಲ್ಲಿ ಕೂತನ. ಇದನ್ನ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಮಕ್ಕಳೇ. ಹಂಗೆ ಪ್ರಾಪ್ತಿಗಳಲ್ಲಿ ಅಂತರ ಆಗ್ಬಿಡುತ್ತೆ. ಈಗ ಸೆಕೆಂಡಲ್ಲಿ ಸ್ಥಿತರಾಗ್ಬಿಟ್ರೆ ಇಡೀ 1 ಅವರ್ ಅದರ ಖುಷಿ ನಶೆ ಆ ಅಧಿಕಾರಗಳ ಅನುಭವ ನಾನು ಮಾಡ್ಬೋದು ತಾನೆ. ಯುದ್ಧದಲ್ಲೇ ಟೈಮ್ ಹೋದ್ರೆ ಏನೋ ಕೂತಿದ್ದೆ, ಏನೇನೋ ಸಂಕಲ್ಪದಲ್ಲಿ ಟೈಮ್ ಹೋಯ್ತು, ಆಗೋಯ್ತಲ್ಲ, ಉದಾಸತೆ ಬಂದ್ಬಿಡುತ್ತೆ. ಆಮೇಲೆ ಇಂಟ್ರೆಸ್ಟ್ ಹೊರ್ಟೋಗುತ್ತೆ. ಅವ್ರಿಗೆ ಯೋಗದಲ್ಲಿ ಕೂತ್ಕೊಳ್ಳಲ್ಲ, ಬೇರೆ ಏನಾದರೂ ಮಾಡ್ತಾ ಇರ್ತಾರೆ. ಅಂದ್ರೆ ಯೋಗ ಇಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟು, ಅದಕ್ಕೆ ಟೈಮ್ ಕೊಡಲ್ಲ ಅಂದರೆ ಅಂಡರ್ಸ್ಟುಡ್ ಅವ್ರಿಗೆ ಯೋಗ ಮಾಡಕ್ ಆಗ್ತಿಲ್ಲ. ಬುದ್ಧಿ ಅಲಿತಿದೆ. ಯಾಕೆ ಅಲಿತಿದೆ ತನ್ನ ಕರೆಕ್ಷನ್ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು ಸ್ವತಃ तो अपने को चेक करे कि सदा और स्वतः ही ये स्थिति क्यों नहीं हो पाती. इसका मूल कारण है कि स्वमान में स्थित नहीं रहते. स्वमान एक शब्द प्रैक्टिकल जीवन में धारण हो जाए तो सहज ही संपूर्णता को पा सकते. सहज ही संपूर्णता को पा सकते हो. स्वमान में स्थित होने से स्वतः ही सर्व प्रति स्व की भावना व शुभ कामना हो जाएंगी. ये स्वमान में स्थित होना पहला पार्ट है. स्वमान में स्थित होना ಫಸ್ಟ್ ಪಾಠದಲ್ಲೇನೆ ನಾವು ಪರಿಪಕ್ವ ಆಗಲಿಲ್ಲ ಅಂದ್ರೆ ಇನ್ನ ಆ ಬೇರೆ 6 ಪಾಠದಲ್ಲಿ ಏನು ಪರಿಪಕ್ವ ಆಗ್ತೀವಿ. ಬಾಬಾ ಹೇಳ್ತಾರೆ 85 ವರ್ಷಗಳಾಯ್ತು ಬರೀ ಮೊದಲನೇ ಪಾಠದ ಒಗಟು ಬಿಡಿಸೋದ್ರಲ್ಲೇನೆ ಟೈಮ್ ಕಳೀತಿದ್ದೀರಲ್ಲ ಅಂತ. ಲೇಟಾಗಿ ಬಂದಿರೋರು ಹೆಂಗ್ ಮಾಡ್ತಿದೀವಿ ಅನ್ನೋ ಪ್ರಶ್ನೆ ಇಲ್ಲಿ, ಇಯರ್ಸ್ ಪ್ರಶ್ನೆ ಇಲ್ಲ. ಯಾವ ಸ್ಪೀಡಲ್ಲಿ ನಾನು ಮಾಡ್ತಿದ್ದೀನಿ ಅದರ ಅನುಸಾರ ನಂದು ಪ್ರಾಪ್ತಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಸದಾ ಮತ್ತೆ ಸ್ವತಃ ಈ ಸ್ಥಿತಿ ಇರುತ್ತಾ ಇಲ್ವಾ. ಒಂದು ಮೂಲ ಕಾರಣ ಯಾಕೆ ಈ ಸ್ಥಿತಿ ಸಹಜವಾಗಿ ಇರಲ್ಲ, ಸ್ವತಃ ಇರಲ್ಲ. ಯಾಕೆಂದ್ರೆ ಇಡೀ ದಿನದ ದಿನಚರಿಯಲ್ಲಿ ಈ ಸ್ವಮಾನದ ಸ್ಥಿತಿಯಲ್ಲಿ ತನ್ನ ಪೊಸಿಷನ್ನಲ್ಲಿ ಇರಲ್ಲ. ಅದಕ್ಕೇನೆ ಮನಸ್ಸು ಬುದ್ಧಿ ಸಂಸ್ಕಾರ ಆಗಲಿ ಇಂದ್ರಿಯಗಳಾಗಲಿ ಮಾತು ಕೇಳಲ್ಲ. ಈಗ ರಾಜ ಇಡೀ ದಿನ ತಿರ್ಕೊಂಡಿದ್ರೆ ಅವನ ಮಾತು ಯಾರು ಕೇಳ್ತಾರೆ ಅಲ್ವಾ. ತನ್ನ ಅಧಿಕಾರಗಳನ್ನು ಯೂಸ್ ಮಾಡಿದ್ರನೆ ರಾಜನ ಮಾತು, ರಾಜನಿಗೆ ಬೆಲೆ. ಹಂಗೆ ತಂದೆ ಹೇಳ್ತಿರೋದು ಸ್ವಮಾನ ಒಂದು ಶಬ್ದ ಪ್ರಾಕ್ಟಿಕಲ್ ಜೀವನದಲ್ಲಿ ಧಾರಣೆ ಆಗ್ಬಿಟ್ರೆ ಎಷ್ಟು ದೊಡ್ಡ ಪ್ರಾಪ್ತಿಯನ್ನು ಹೇಳ್ತಿದ್ದಾರೆ. ಸಹಜವಾಗಿ ಸಂಪೂರ್ಣತೆಯನ್ನು ಪಡ್ಕೊಂಡು ಬಿಡ್ತೀರಾ. ಬರೀ ಒಂದು ಸ್ವಮಾನದ ಪ್ರಾಕ್ಟೀಸ್. ಏನೇನು ಸ್ವಮಾನಗಳು ಕೊಟ್ಟಿದ್ದಾರೆ, ಭಿನ್ನ ಭಿನ್ನ ಸ್ವಮಾನಗಳಲ್ಲಿ ಇರೋದೇನಿದೆ ಅದರ ಸ್ವರೂಪ ಆಗೋದು, ಅದರ ಸ್ಮೃತಿಯಲ್ಲಿರೋದು ಅದರ ಸ್ವರೂಪ ಆಗೋದು, ಇದು ಸೋ ಇಂಪಾರ್ಟೆಂಟ್. ನಿರಂತರ ಈಗ ಸ್ವದರ್ಶನ ಚಕ್ರಧಾರಿ ಕೊಟ್ಟಿದೆ. ಇಡೀ ದಿನ ತನ್ನ ಆತ್ಮನ ದರ್ಶನ, ತನ್ನ ಗುಣಗಳ, ತನ್ನ ಮನೆಯ ದರ್ಶನ, ತನ್ನ ತಂದೆಯ ದರ್ಶನ, ನನ್ನ ಆತ್ಮನಿಗೆ ಕನೆಕ್ಟೆಡ್ ಏನೆಲ್ಲ ಇದೆ, ನನ್ನ ಜನ್ಮಗಳ ದರ್ಶನ, ನನ್ನ ಸ್ವಮಾನದ ದರ್ಶನ ಮಾಡೋದಂದ್ರೆ ಅದರ ಅನುಭವ. ಅದು ಮಾಡ್ತಿದೀವ. ಅದೆಲ್ಲ ಮಾಡಕ್ಕೆ ಎಷ್ಟೊಂದು ಟೈಮ್ ಬೇಕು ಆಕ್ಚುಲಿ. ಯಾವುದೇ ಸ್ವಮಾನ ತಗೊಳ್ಳಿ, ಅದರ ಸ್ವರೂಪ ಆಗೋದೇನಿದೆ ಬಾಬಾ ಹೇಳ್ತಾರೆ ಅದು ಸಹಜ ಸಂಪೂರ್ಣತೆಯನ್ನ ತಂದು ಕೊಟ್ಬಿಡುತ್ತೆ.
ಅಂದ್ರೆ ಸ್ವಮಾನದಲ್ಲಿ ಸ್ಥಿತರಾಗೋದಂದ್ರೆ ಸ್ವತಃ ಸಹಜವಾಗಿ ಸರ್ವರ ಪ್ರತಿ ದೇಹ ಭಾವ ಬರೋದೇ ಇಲ್ಲ. ದೇಹ ನೀವು ನೋಡೋದೇ ಇಲ್ಲ. ಯಾಕೆ? ಆತ್ಮ ಸ್ವರೂಪದಲ್ಲಿರೋರು ಆತ್ಮನನ್ನ ನೋಡ್ತಾರೆ ಹೊರ್ತು ಶರೀರನ ಹೆಂಗ್ ನೋಡ್ತಾರೆ? ಆತ್ಮ ತಾನೇ ಕಾಣುತ್ತೆ. ಏನಂತೀರ? ಎಂತ ಸ್ಪೆಕ್ಸ್ ಹಾಕ್ತಿವಿ ಆ ಕಲರ್ ಕಾಣುತ್ತೆ. ನಾನು ಆತ್ಮ ಭಾವದಲ್ಲಿದ್ರೆ, ಸ್ವಮಾನದಲ್ಲಿ, ಸ್ವ ಅಂದ್ರೆ ಆತ್ಮ ತನ್ನ ಪೊಸಿಷನ್ ಅಲ್ಲಿ ಇದ್ರೆ ನಾವು ಅನ್ಯರನ್ನ ಹಂಗೆ ತಾನೇ ನೋಡ್ತೀವಿ. ಅದಕ್ಕೆ ಹೇಳ್ತಿದ್ದಾರೆ ಸ್ವಮಾನದಲ್ಲಿ ಸ್ಥಿತರಾಗೋದು ಫಸ್ಟ್ ಪಾಠ. ಮೊದಲನೇ ಪಾಠ ಏನ್ ಹೇಳ್ಕೊಟ್ಟಿದ್ದು? ವಾಟ್ ಅಮ್ ಐ, ಹೂ ಅಮ್ ಐ, ನಾನು ಯಾರು, ನಾನು ಏನು, ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ. ನಾನು ಆಕ್ಟರ್ ಅಂದ್ರೂ ನಾನು ಸಾಧಾರಣ ಆಕ್ಟರ್ ಅಲ್ಲ, ನಾನು ಹೀರೋ ಆಕ್ಟರ್. ಅದಿರ್ಬೇಕಲ್ವಾ? ನಾನು ಮೇನ್ ಆಕ್ಟರ್. ನಾನು ಆಕ್ಟಿಂಗ್ ಸರಿಯಾಗಿ ಮಾಡಬೇಕು, ಪರ್ಫೆಕ್ಟಾಗಿ ಮಾಡಬೇಕು, ಶ್ರೇಷ್ಠವಾಗಿ ಮಾಡಬೇಕು. ಹೆಂಗೋ ಏನೋ ಒಂದು ಮಾಡಿಬಿಟ್ಟೆ ಅದನ್ನ ಯಾರು ಅಪ್ರಿಷಿಯೇಟ್ ಮಾಡಲ್ಲ. ನಿಮ್ಮ ಆಕ್ಟಿಂಗ್ ಹೆಂಗಿರ್ಬೇಕಂದ್ರೆ ವಾ ವಾ ಅನ್ಬೇಕು, ಹಂಗಿರ್ಬೇಕು. ನೀವು ನೋಡೋದಿರ್ಲಿ, ನೀವು ಮಾತಾಡೋದಿರ್ಲಿ, ನೀವು ಕೇಳೋದಿರ್ಲಿ, ನೀವು ನಡೆಯೋದಿರ್ಲಿ, ಎಲ್ಲ ವಾ ವಾ. ಎಲ್ಲದೂ ಕರ್ಮಗಳೇ ತಾನೆ. ನಿಮ್ ಚಿಂತನೆ ಇರ್ಲಿ, ಅದು ವಾ ವಾ ಆಗ್ಬೇಕು. ಆ ತರಹ ನಿಮ್ಮನ್ನ ಬಾಬಾ ಹೇಳ್ತಾರೆ ಆ ಸ್ವಮಾನದಲ್ಲಿ. ರಾಜರು, ರಿಯಲ್ ರಾಜರು ಯಾರಿರ್ತಾರೆ ಅವರು ತನ್ನ ಆ ಪೊಸಿಷನ್, ರಾಯಲ್ಟಿ, ಆ ರೀತಿ ನೀತಿಗಳಿಂದ ಕೆಳಗೆ ಬರಲ್ಲಲ್ಲ, ಏನೇ ಇರ್ಲಿ. ಅದಕ್ಕೆ ಹೇಳ್ತಿದ್ದಾರೆ, ಅರೆ ನೀವ್ ಯಾರು ಅವರೆಲ್ಲರ ಮುಂದೆ? स्वमान में स्थित होना ही जीवन की पहेली को हल करने का साधन है. आदि से लेकर अभी तक इस पहेली को हल करने में ही लगे हुए होना कि मैं कौन हूँ, मैं कौन हूँ. शुरू में जब स्थापना का कार्य आरंभ हुआ था तो सबको क्या सुनाते थे? व्हाट एम आई, अर्थात मैं कौन. ಅರೆ ದಾದಿಗಳಿಗೆ ಎಂತ ನಶೆ ಏರ್ಬಿಡ್ತಂದ್ರೆ ನಾನು ಯಾರು, ವಾಟ್ ಅಮಾಯಿ, ಹೂ ಅಮಾಯಿ ಅನ್ನೋದು ಯಾರನ್ನ ನೋಡಿದ್ರೆ, ಯಾರು ಇದು ಮಾಡಿದ್ರೆ ಬರೀ ಬಾಬನಿಗೆ ಆ ಬಾಬನ್ ಮಾತುಗಳು, ಸ್ವಯಂ ಬ್ರಹ್ಮ ತಂದೆಗೂ ಅದೇ ಬಂದ್ಬಿಡ್ತಾರೆ. ನಾನು ಯಾರು, ನಾನು ಹೆಂಗ್ ಮರ್ತು ಹೋಗ್ಬಿಟ್ಟೆ, ನಾನು ಇಷ್ಟು ಶ್ರೇಷ್ಠ ಮಾಲೀಕ, ವಿಶ್ವದ ಮಾಲೀಕ. ದಾದಿಗಳಿಗೂ ಅದೇ ಬಂದ್ಬಿಡ್ತು, ಅರೆ ನಾವು ಪರಮಾತ್ಮನ ಮಕ್ಕಳು, ನಾವ್ ಯಾರು ಅನ್ನೋದು ಹೆಂಗ್ ಮರ್ತು ಬಿಟ್ವಿ. ಇಡೀ ದಿನ ರಾತ್ರಿ ಅದೊಂದೇ ಅಭ್ಯಾಸ. ನಾನು ಯಾರು, ನಾನೇನು, ನಾನು ಆತ್ಮನಾಗಿ ನನ್ನನ್ನು ನೋಡ್ಕೊಳ್ಳೋದು, ಅನ್ಯರನ್ನ ಆತ್ಮನಾಗಿ ನೋಡೋದು, ಇದೇ ಪ್ರಾಕ್ಟೀಸ್. ದಿನ ರಾತ್ರಿ ಇದೇ ಪ್ರಾಕ್ಟೀಸ್, ಇದೇ ಚಿಂತನೆ, ಇದೇ ತಾತ್ ಅವ್ರ ಲಾತ್ ಅಂತಾರಲ್ಲ, ಅದನ್ನ ಬಿಟ್ರೆ ಬೇರೆ ಇನ್ನೇನಿಲ್ಲ. ಆ ತರಹದ ಸ್ಥಿತಿ ನಿರಂತರವಾಗಿ ಮಾಡಿಕೊಂಡ್ರು. ಅದಕ್ಕೆ ಕೇಳ್ತಿದ್ದಾರೆ ಬಾಬಾ, ಸ್ಥಾಪನಾ ಕಾರ್ಯದಲ್ಲಿ ಯಾವಾಗ ನೀವು ಹಂಗ್ ಮಾಡಿದ್ರಿ, ಈಗ ಯಾಕೆ ಮಾಡಕ್ಕಾಗಲ್ಲ? ಇದು ಬಾಬಾ ಹೇಳೋದು ಜೀವನದ ಇದು ಒಗಟಿದೆ. ಆಕ್ಚುಲಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಈ ಒಗಟನ್ನು ಬಿಡಿಸಿದ ತಕ್ಷಣ ನೀವೆಲ್ಲರೂ ಸಂಪೂರ್ಣರಾಗ್ಬಿಡ್ತೀರಾ. ಇದು ಸ್ವಮಾನದ ಸಹಜ ನಿರಂತರ. ನಾನು ಯಾರು ಅನ್ನೋದು ಗೊತ್ತಾದ್ರೆ ಆ ರಾಯಲ್ಟಿಯ ಪರ್ಸನಾಲಿಟಿಯಿಂದ ನೀವು ಕೆಳಗೆ ಬರಲ್ಲ. तो ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, इसी बात इतनी पक्की स्मृति थी कि सब लोग जानते थे कि इन सब का एक ही पार्ट है कि व्हाट एम आई. वो एक पार्ट अब तक चल रहा है, इसलिए इसको पहेली कहा जाता है. इस इतनी सी छोटी पहेली ने ऊंचे ते ऊंचे ब्राह्मणों को भी पराजित कर दिया है. पजल अर्थात व्याकुल, भ्रमित कर दिया है. ಕೇಳಿದ್ರ? ಭ್ರಮಿತರಾಗ್ಬಿಟ್ಟಿದ್ದೀರೋ ಅಥವಾ ಇಲ್ವೋ? ಅರ್ಥಾತ್ ಸಂಪೂರ್ಣ ರೀತಿ ಸೆ ಹಲ್ ನೈ ಕರ್ ಪಾಯೆ ಹೋ. ಕರ್ ಪಾಯೆ ಹೋ ಕ್ಯಾ? ಕೇಳ್ತಿದ್ದಾರೆ. ಇದಿಷ್ಟು, ಈ ಒಂದು ಮಾತು ಎಷ್ಟು ಪಕ್ಕ ಇತ್ತಂದ್ರೆ, ಇಡೀ ಸಿಂಧ್ ಹೈದ್ರಾಬಾದಲ್ಲಿ ಇವ್ರಂದ್ರೆ ಓಮಂಡಲಿ ಅವರೆಲ್ಲ ಬರೀ ವಾಟಮೈ, ನಾನು ಯಾರು ಅನ್ನೋದು ಅಂದ್ರೆಲ್ಲ ಇರ್ತಾರೆ. ಯಾಕೆಂದ್ರೆ ಅವಾಗ ಕೋರ್ಸಿಗೆ ಬಂದ್ರು ಅದು ಒಂದೇ ಪಾಠ. ತಿಂಗಳಾನುಗಟ್ಲೆ ಆದ್ರೂ, 2 ತಿಂಗಳಾದ್ರೂ ಒಂದೇ ಪಾಠ. ನೀವು ಫಸ್ಟ್ ಆತ್ಮ ಅನ್ನೋದು ಪಕ್ಕ ಮಾಡ್ಕೊಂಡು ಅನುಭವ ಮಾಡ್ಕೊಂಡು ಬನ್ನಿ, ಆಮೇಲೆ ನೆಕ್ಸ್ಟ್.
ಆ ಪರಿಪಕ್ವತೆ. ಬಾಬಾ ಹೇಳ್ತಾರೆ ಇಷ್ಟು ವರ್ಷಗಳಾಯ್ತು, ಇಡೀ ಇಷ್ಟು ಶ್ರೇಷ್ಠ ಬ್ರಾಹ್ಮಣರನ್ನ ಈ ಒಂದೇ ಒಂದು ಪಜಲ್ ಒಗಟು ನಿಮ್ಮನ್ನ ಪರಾಜಯ ಮಾಡ್ಬಿಡ್ತು, ಸೋಲಿಸ್ಬಿಟ್ಟಿದೆ. ಈ ಒಂದು ಒಗಟು ಬಿಡಿಸಿ ಆ ಸ್ಥಿತಿಯಲ್ಲಿ ಆ ಸ್ವರೂಪದಲ್ಲಿ ನೀವು ಇರಕ್ ಆಗ್ತಿಲ್ಲ. ಹೂ ಅಮಾಯಿ ವಾಟ್ ಅಮಾಯಿ, ಆತ್ಮ ಸ್ವರೂಪದಲ್ಲಿ ನಿರಂತರವಾಗಿ ನೀವು ಇರಕ್ಕಾಗ್ತಿಲ್ಲ. ಯಾಕೆ? ವಾಟ್ ಅಮಾಯಿ. ಎಂತ ನಶೆ ಅಲ್ಲ. ನಮ್ಮ ಅಪ್ಪ ಯಾರು? ಏನು ಬೇಡ, ನಮ್ಮ ಅಪ್ಪ ಯಾರು? ಅರೇ ಜಗತ್ತಿನ ಆಲ್ಮೈಟಿ ನನ್ನ ತಂದೆ. ನನ್ನ ತಂದೆ ಬೆಲೆ ಎಷ್ಟು? ಜಗತ್ತೆಲ್ಲ ಕೋಟಿ ಆತ್ಮಗಳು, ಎಲ್ಲಾ ಜಗತ್ತು ಒಂದ್ ಸೆಕೆಂಡ್ ನೋಡಕ್ಕೆ ಅಯ್ಯೋ ಎಷ್ಟು ತಲೆ ಕೆಳಗ್ ಮಾಡ್ಕೊಂಡು ಸಾಧನೆ ಮಾಡುತ್ತೆ. ಎಲ್ರೂ ಈ ಒಗಟಲ್ಲಿ ಇದು ಪಜಲ್ ಆಗ್ಬಿಡ್ತು, ಇದು ಅದ್ಭುತ ಆಗ್ಬಿಡ್ತು ಎಲ್ಲರಿಗೆ. ಇದೇನಿದು ಅನ್ನೋದು. ಯಾರದು ರಚಯಿತ? ಅರೆ ಅವ್ರು ನನ್ನ ಮುಂದೆ, ನನ್ನ ಸನ್ಮುಖದಲ್ಲಿ ಇದ್ದಾರೆ, ನಂಗೆ ಓದಿಸ್ತಿದ್ದಾರೆ, ಅವ್ರ ಮಡ್ಲಲ್ಲಿದ್ದೀನಿ, ಅವ್ರ ವರದಾನದಲ್ಲಿ ಪಾಲನೆ ನಡೀತಿದೆ. ಎಷ್ಟು ನಶೆಯ ಮಾತು. ನೆನ್ಪಿದ್ಯಾ? ಹಾ ಸರಿ ಬಾಬಾ ಅಂತ ಹೇಳ್ಬಿಟ್ಟು ಇನ್ ತಲೆ ಅಳ್ಳಾಡಿಸ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಫಿನಿಶ್ಡ್. ಅದು ಸರಿನಾ? ಎಲ್ರೂ ನಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಕೇಳ್ಬೇಕು, ನಮಗೆ ಎಷ್ಟು ನಶೆ ಇದೆ, ಎಷ್ಟು ಖುಷಿ ಇದೆ, ನಾನು ಯಾರು? ಬುದ್ಧಿಯಿಂದ ಬಾಬವ್ರನ್ನ ನೋಡ್ತಾ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ನಾನು ಯಾರು, ನಾನು ಯಾರ ಸಂತಾನ ಅನ್ನೋದಿದ್ಯಾ? ನಾನು ಯಾರು ಅನ್ನೋದ್ರಲ್ಲೇ ಎಲ್ಲ ಬಂದ್ಬಿಡುತ್ತೆ. ನಾನು ಈಗ ಯಾರಿಗಾದ್ರೂ ಕೇಳಿದ್ರೆ ನೀವ್ ಯಾರಂದ್ರೆ ನಾವಿಂಥವ್ರ ಮಕ್ಕಳು, ಇಂಥವ್ರ ಕುಲದವರು, ಇಂಥವ್ರ ಕತೆ ಬರುತ್ತೋ ಇಲ್ವೋ ನಾನೇನು ಅನ್ನೋದಕ್ಕೆ. ಅದಕ್ಕೆ ಕೇಳ್ತಿದ್ದಾರೆ ಬಾಬುವರು, ಇಷ್ಟು ವ್ಯಾಕುಲರಾಗ್ಬಿಟ್ರಲ್ಲ, ನಾನು ಯಾರು ಅನ್ನೋದು ಭ್ರಮಿತರಾಗ್ಬಿಟ್ರಲ್ಲ, ನೀವು ಪರಾಜಿತರಾಗ್ಬಿಟ್ರಲ್ಲ, ಬರೀ ಒಂದು ಒಗಟು ಬಿಡ್ಸಕ್ ಆಗ್ಲಿಲ್ಲಲ್ವ ಮಕ್ಕಳೇ ನೀವು ಅಂದಾಗ, ಅದಕ್ಕೆ ಪ್ರೂಫ್ ಏನು ಒಗಟು ಬಿಡಿಸಿಲ್ಲ ಅನ್ನೋದಕ್ಕೆ? स्वमान के बजाय देहाभिमान या अन्य आत्माओं के प्रति अभिमान की दृष्टि हो जाती है तो क्या कहे, क्या ये पहले हल कर लिया है ಅಂದ್ರೆ ಸಾಲ್ವ್ ಮಾಡಿದೀರಾ? या अभी तक भी हल कर ही रहे हो? ನೀವು ಇದೊಂದು ಒಗಟು ಬಿಡಿಸಿಲ್ಲ ಅನ್ನೋದಕ್ಕೆ ಪ್ರೂಫ್ ಏನಂದ್ರೆ, ತನ್ನ ಅಥವಾ ಅನ್ಯರ ಪ್ರತಿ ಭಿನ್ನ ಭಿನ್ನ ರೂಪದ ದೇಹಾಭಿಮಾನದ ರೂಪರೇಖೆ, ಅನ್ಯರ ಪ್ರತಿ ದೇಹದ ದೃಷ್ಟಿ ಅರ್ಥಾತ್ ಅಭಿಮಾನದ ದೃಷ್ಟಿ. ಇವ್ರು ಯಾರು? ಇಂಥವ್ರು ಏನೋ ಅವ್ರು ಸರಿ ಇಲ್ಲ. ಹಿಂಗೆ ಏನೇ ಒಂದು ನಾವು ಅನ್ಯರ ಪ್ರತಿ ಚಿಂತನೆ ಮಾಡ್ತೀವಿ, ಅಥವಾ ಅವ್ರ ದೇಹ ನೋಡೋದು, ಅವ್ರ ಕಾಮೆಂಟ್ಸ್, ಅವ್ರ ಶೃಂಗಾರ ನೋಡೋದು, ಕಾಮೆಂಟ್ಸ್, ಅವ್ರ ರೀತಿ ನೀತಿಯೋ, ಅವ್ರು ಹಂಗೆ ಕಾಣ್ತಾರೆ ಹಿಂಗೆ ಕಾಣ್ತಾರೆ, ಯಾರು ಹೇಳಿದ್ರು ನೋಡಕ್ಕೆ? ಪಾಪ ಕರ್ಮ ಅಲ್ಲ? ಮಮ್ಮ ಏನು ಹೇಳಿದ್ರು ದಾದಿಗೆ? ತುಮ್ ದೋ ಪಾಪ ಕರ್ ರಹೆ ಹೋ. ನೀನು ನಿನ್ನ ಶರೀರದ ಅಭಿಮಾನ ಇದೆ, ಅದಕ್ಕೆ ನೀನು ನನ್ನ ಶರೀರನೂ ನೋಡ್ತಾ ಇದೆಯಾ, ಎರಡೆರಡು ಪಾಪದ ಹೊರೆ ಕಟ್ಕೊಳ್ತಾ ಇದೆಯಾ. ಒಟ್ಟು ಸೀರಿಯಸ್ ಆಗಿ ಹಂಗೆ ನೋಡಿದ್ರು ದಾದಿ ಹೇಳಿದ್ರು, ಅವತ್ತು ಸಮಾಪ್ತಿ ಆಗಿದ್ದು ನನ್ನ ಜೀವನದಲ್ಲಿ ದೇಹ ನೋಡ್ಲಿಲ್ಲ ನಾನು. ಯಾರೇನ್ ನನಗೆ ಹಾಕ್ಬೇಕನ್ನು. ಎಂತ ದೊಡ್ಡ ರಿಯಲೈಸೇಷನ್. ಮಮ್ಮ ಇನ್ನ 7 days ಆಗಿರ್ಲಿಲ್ಲ. ಇದಲ್ವಾ ಶಿಫ್ಟಿಂಗ್ ಟೋಟಲಿ, ರಾತ್ರಿಯಿಂದ ದಿನ ಮಾಡೋದು. ವಾಟ್ ಅಮ್ ಐ ಅನ್ನೋದು ಸಾಲ್ವ್ ಆಯ್ತಂದ್ರೆ, ನನ್ನ ಜೀವನದಲ್ಲಿ ರಾತ್ರಿ ಹಗಲು ಮಾಡೋದಂದ್ರೆ ವಿಸ್ಮೃತಿಯ, ದುಃಖ, ಶಾಂತಿಯ, ಅವಗುಣಗಳ, ಸಂಸ್ಕಾರಗಳ, ಅಧೀನತೆಯ ಅಂಧಕಾರ ಸಮಾಪ್ತಿ. ಅದು ಮಾಡಿದೀವ? ಅದನ್ನ ಕೇಳ್ತಿದ್ದಾರೆ ಬಾಬವ್ರು. ನೀವು ಮಾಡಿದೀವಿ ಇನ್ನೂ ಪ್ರೂಫ್ ಆಗಿದ್ರೆ ಯಾವ್ಯಾವ್ದು ಮಾಡಿದೀರಾ, ಅದ್ರಲ್ಲಿ ಏನು ನಿಮಗೆ ಲಾಭ ಏನು ಸಿಕ್ತು ಅನ್ನೋದು. ಸ್ವಮಾನ ಅಂದ್ರೆ ಫಸ್ಟ್ ಸ್ವಪ್ರತಿ, ಸ್ವಯಂಕತೆ. ಅದಕ್ಕೆ ಹೇಳ್ತಿದ್ದಾರೆ, ಇನ್ನ ಮಾಡ್ತಾನೆ ಇದ್ದೀರಲ್ಲ. ಮೈ ಕೌನ್ ಹೋ ಇಸ್ ಏಕ್ ಶಬ್ದಕ್ಕೆ ಉತ್ತರ ಮೇ सारा ज्ञान समाया हुआ है. ये एक शब्द ही खुशी के खजाने, सर्व शक्तियों के खजाने, ज्ञान धन के खजाने, श्वास और समय के खजाने की चाबी. ಕೇಳಿದ್ರ? ಇದ್ರದ್ದು ಡೆಪ್ತಲ್ಲಿ ಯೋಚನೆ ಮಾಡ್ಬೇಕು, ಏನಕ್ಕೆ ಬಾಬಾ ಎಲ್ಲಾ ಖಜಾನೆಗಳ ಚಾಬಿ ಇಂತಿದ್ದಾರೆ.
चाबी तो मिल गई है ना। जिस दिन आपका जन्म हुआ तो बाप क्या किया, सर्व ब्राह्मणों को बर्थडे पर गिफ्ट अर्थात जन्मदिन का गिफ्ट मिलती है ना, तो ये बर्थडे के गिफ्ट जो बाप ने दिया है उसको सदा यूज करते रहो। ಆರ್ಡರ್ ಏನು, ನೀವು ಯಾವ ಸೆಕೆಂಡ್ ಜನ್ಮ ತಗೊಂಡ್ರಿ ಬಾಬಾ ಅಂತ ಹೇಳಿದ್ರಿ, ಆ ಸೆಕೆಂಡ್ ನಿಮಗೆ ಬರ್ತ್ಡೇ ಗಿಫ್ಟ್ ಅಲ್ಲಿ ಚಾಬಿ ಕೊಟ್ಬಿಟ್ಟಿದ್ದೀನಿ. ಎಲ್ಲಾ ಖಜಾನೆಗಳ ಚಾಬಿ. ವಾಟ ಮಾಯ್, ನಾನ್ ಬಾಲಕ್ಸೋ ಮಾಲಿಕ್, ನಾನ್ ಜಗತ್ತಿನ ಆಲ್ಮೈಟಿಯ ಸಂತಾನ, ನಾನ್ ಮಾಲೀಕ, ಅವ್ರ ಖಜಾನೆಗಳ ಮಾಲೀಕ. ಇದು ಸ್ವಮಾನ. ನಾನು ಆತ್ಮ ಅನ್ನೋ ಸ್ವಮಾನದಲ್ಲಿಲ್ಲ, ನಾನು ಅವ್ರ ಮಗು ಅನ್ನೋ ಸ್ವಮಾನದಲ್ಲಿದ್ರೆ ನಂಗೆ ಶಕ್ತಿ ಬೇಕು, ನಂಗೆ ಶಾಂತಿ ಬೇಕು ಅಂತಂದ್ರೆ ಹೆಂಗಾಗುತ್ತೆ ಹೇಳ್ರಿ? ಏನು ಸಿಕ್ಕಲ್ಲ ಅಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ, ನಾನು ಯಾರು ಅನ್ನೋ ಒಂದು ಶಬ್ದದ ಉತ್ತರದಲ್ಲಿ ಇಡೀ ಜ್ಞಾನ ಅಳವಡಿಸ್ಕೊಂಡಿದೆ. ಈ ಒಂದು ಶಬ್ದ ಎಷ್ಟು ಖಜಾನೆ, ಎಲ್ಲಾ ಖುಷಿಯ ಖಜಾನೆ, ಎಲ್ಲಾ ಶಕ್ತಿಗಳ ಖಜಾನೆ, ಎಲ್ಲ ಜ್ಞಾನದ ಖಜಾನೆ, ಎಲ್ಲ ಸಮಯದ ಖಜಾನೆ, ಶ್ವಾಸದ ಖಜಾನೆ, ಸಂಕಲ್ಪಗಳ ಖಜಾನೆ, ಎಲ್ಲಾ ಖಜಾನೆಗಳು ಅದರಲ್ಲಿ ಇದೆ ಮಕ್ಕಳೇ. ಜಸ್ಟ್ ಒಂದು ವರ್ಡ್ ಸ್ವಮಾನ್ ಅಂದ್ರೆ ಅದಷ್ಟು ಆಳ ಅಂತ ಆಯ್ತಲ್ಲ. ಕೇಳ್ತಾ ಕೇಳ್ತಾ ನಾನು ಆತ್ಮನಾಗಿ ಆತ್ಮದ ವಿಷಯ ಹೇಳ್ತಿದ್ದಾರೆ ಅಂದ್ರೆ ನಾನು ಆತ್ಮನ ಕೇಳ್ತಿದ್ದೀನ, ಅದು ನೋಡ್ಕೋಬೇಕಲ್ಲ. ನನಗೆ ಸ್ಪಷ್ಟ ಫೀಲಿಂಗ್ಸ್ ನನಗೆ ಇಲ್ಲಿದೆಯಾ? ನಾನು ಪ್ರಕಾಶಮಯ ಬಿಂದು, ನನ್ನ ಅಕಾಲ ಸಿಂಹಾಸನದಲ್ಲಿದ್ದೀನಿ. ಆತ್ಮನಾದ ತಕ್ಷಣ ಬಾಬಾ ಕಾಣ್ತಾರೆ, ಮನೆ ಕಾಣುತ್ತೆ. ಅದಕ್ಕೆ ಕೇಳ್ತಿದ್ದಾರೆ, ಇದು ಒಂದು ಸ್ವಮಾನ, ಇಷ್ಟೆಲ್ಲ ಖಜಾನೆಗಳ ಚಾಬಿ. ಅಂಡ್ ಆ ಚಾಬಿನೂ ಕಷ್ಟಪಟ್ಟು ತಗೋಬೇಕಾಗಿಲ್ಲ, ಡೈಲಿ ಏನೋ ಯುದ್ಧ ಮಾಡ್ಬೇಕೇನೋ ಆ ಚಾಬಿ ತಗೊಳಕ್ಕೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಬರ್ತ್ಡೇ ಗಿಫ್ಟ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ ಆ ಚಾಬಿ, ಯೂಸ್ ಮಾಡಿ, ಇಡೀ ಬ್ರಾಹ್ಮಣ ಜೀವನದಲ್ಲಿ ಯೂಸ್ ಮಾಡಿ, ಎಲ್ಲ ಖಜಾನೆಗಳ ಅನುಭವ ಮಾಡಿ ಅಂತ ಹೇಳ್ತಿದ್ದಾರೆ. तो सर्व खजानों से संपन्न सदा के लिए बन सकते हो, ऐसे सर्व खजानों से संपन्न आत्मा के दिल के खुशी के उमंगों में हर समय कौन सा आवाज निकलता है? मुख का आवाज नहीं, लेकिन दिल का आवाज क्या निकलता है? जो शुरू से ब्रह्मा बाप की दिल का आवाज था, कौन सा आवाज था ब्रह्मा बाप की? वारे माए, ಅರೇ ನಾನು ಯಾರು ಅನ್ನೋದು ಬಾಬನಿಗೆ ಅವ್ರದಂತೂ ಭವಿಷ್ಯನೂ ಕ್ಲಿಯರ್ ಇತ್ತಲ್ಲ. ಅದಕ್ಕಿಂತ ಜಾಸ್ತಿ ನನ್ನ ತಂದೆ ಜಗತ್ತಿನ ಮಾಲೀಕ, ರಚಯಿತ. ಬಾಬಾ ಏನೇನು ಅಂತ ಯೋಚನೆ ಮಾಡಿದ್ರೆ ಎಲ್ಲದರ ಸಾಗರ ಅನಂತ. ಯಾರ ಕೈಯಲ್ಲಿ ಇಡೀ ವಿಶ್ವದ ಚಾಬಿ ಇದೆ, ಅರೇ ಅವ್ರು ನನ್ನವರು ಅನ್ನೋದು ಎಷ್ಟು ದೊಡ್ಡ ಸ್ವಮಾನ, ಎಷ್ಟು ದೊಡ್ಡ ಆಲೋಚನೆ. ಬಾಬಾ ಹೇಳ್ತಾರೆ, ಇಡೀ ಜೀವನ ಬ್ರಹ್ಮ ತಂದೆಗಾಗ್ಲಿ ದಾದಿಗಳಾಗ್ಲಿ ಅದು ವಾರೆ ಮಾಯೆ. ಜಾನಕಿ ದಾದಿ ಅಂತೂ ಯಾವ ಸಭೆಯಲ್ಲಿ ಇದು ಹೇಳ್ದೆ ಇಲ್ವೇ ಇಲ್ಲ. ಮೇ ಕೌನು ಮೇ ಕಿಸ್ಕಿ ಹೂ ಮುಜೆ ಕ್ಯಾ ಕರ್ನ. ಇದು ಒಂದೇ ಪಾಠ ಪರಿಪಕ್ವ ಮಾಡ್ಕೊಂಡ್ಬಿಡಿ, ನಾನು ಯಾರು ಅನ್ನೋದು, ನಾನು ಯಾರು. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾರಿಗೆ ಈ ಒಂದು ಚಾಬಿಯ ನಶೆ ಇದೆ, ಅವ್ರು ಎಲ್ಲಾ ಖಜಾನೆಗಳಿಂದ ಸಂಪನ್ನರಾಗೋದಷ್ಟೇ ಅಲ್ಲ, ಅವರ ಬರೀ ಮುಖದಿಂದ ಶಬ್ದ ಬರೋದಲ್ಲ ನಾನು ಯಾರು ಅಂತ, ಹೃದಯದ ಆವಾಜ್, ಯಾವಾಗ್ಲೂ ಹೃದಯದ ಸಂಕಲ್ಪ, ನಾನು ಯಾರು, ವಾರೆಮೆ. जैसे औरों की वाह की जाती वैसे वारे में ये स्वमान के शब्द है, ना कि देहाभिमान की. ಇದು ನಾನು ಯಾರು ಅನ್ನೋದು ಈ ಶಬ್ದ ದೇಹಾಭಿಮಾನದ್ದಲ್ಲ, ಸ್ವಮಾನದ್ದು. ಅಂಡ್ ಸ್ವಮಾನ ಎಲ್ಲಿದೆ? ದೇಹಾಭಿಮಾನ ಅರ್ಥಾತ್ ಅಹಂಕಾರ, ಅಭಿಮಾನ ಸಮಾಪ್ತಿಯಲ್ಲಿ. ಸ್ವಪ್ನದಲ್ಲಿನೂ ಅಭಿಮಾನ ಇರಕ್ಕಾಗಲ್ಲ, ಅಲ್ಲಿ ನಮ್ರನಾಗಿ ನ್ಯಾಚುರಲ್ ನಮ್ರತೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಶಿವಬಾಬಾ ಯಾರು? ಅವಳತ್ರೆ ನಾನು ದೊಡ್ಡದು ಏನಿದು, ಈಗ ನಾನು ಏನ್ ಮಾಡಕ್ ಬಂದೆ, ವರ್ಲ್ಡ್ ಸರ್ವೆಂಟ್ ಆಗಿ ಬಂದಿದ್ದೀನಿ, ನಿಮ್ ಸೇವೆ ಮಾಡಕ್ ಬಂದಿದ್ದೀನಿ ಮಕ್ಕಳೇ ಅಂತಾರೆ.
सो नानू सर्वेंट विश्वद सेवादारी। तो मैं कौन हूं कि चाबी को या तो लगाना नहीं आता है, फिर रखना नहीं आता है। तो रखना नहीं आता, इसलिए समय पर याद नहीं आता। तो इस चाबी को चुराने के लिए माया भी चारों ओर घुसती है कि कहीं ये एक सेकंड भी अलबेलेपन के झुटके में आ जाए तो चाबी चोरी कर। ಅಲ್ಲಿ ಯಾರೋ ಮಧ್ಯದಲ್ಲಿ ಬಾಬಂಗೆ ಹೇಳ್ತಿದ್ದಾರೆ, ರಟನಾ ತೋ ಆತಾ ಅಂತ, ಅಂದ್ರೆ ರಿಪೀಟ್. ಈಗ ಮಂತ್ರ ಹೇಳ್ತಾರೆ ನೋಡಿ, ಶಿವ 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 ಅಂತ, ಹಂಗೆ ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಅದ್ ಎಂತ ಫೀಲಿಂಗ್ ಇರುತ್ತೆ ಬರೀ ಹಂಗೆ ಹೇಳ್ತಾ ಇದ್ರೆ, ಮಂತ್ರ ಹೇಳ್ದಂಗೆ. ರಟನಾ ಅಲ್ಲ ಬಾಬಾ ಹೇಳೋದು. ಈ ಚಾಬಿ ಏನಿದೆ, ಇಲ್ಲ ನಿಮ್ಗೆ ಹಾಕಕ್ ಬರಲ್ಲ, ಇಲ್ಲ ಅದನ್ನ ಸೇಫ್ ಆಗಿ ಇಟ್ಕೊಳಕ್ ಬರಲ್ಲ. ಯಾಕೆಂತಂದ್ರೆ ಈಗ ಹಾಕಿ ಸರಿಯಾಗಿ ತಿರುಗಿಸಿಲ್ಲ, ಉಲ್ಟಾ ತಿರುಗಿಸಿದ್ರೆ ಹೊಟ್ಟೋಗುತ್ತಲ್ಲ. ಸೊ ಉಲ್ಟಾ ತಿರುಗಿಸಿದ್ರೆ ತೆಗಿಯಲ್ಲ ಚಾಬಿ, ಖಜಾನೆಗಳು ಬರಲ್ಲ. ಉಲ್ಟಾ ತಿರುಗಿಸೋದಂದ್ರೆ ದೇಹ ಬಾನ ಮಿಕ್ಸ್ ಆಗ್ಬಿಟ್ಟು ನಾನು ಅದು ಇದು ಅಂದ್ರೆ ಇನ್ನ ಅಭಿಮಾನದಲ್ಲಿ ಹೋಗುತ್ತೆ ಹೊರ್ತು ಅಲ್ಲಿ ಆ ಪ್ರಾಪ್ತಿಗಳ ನಶೆ ಇರಲ್ಲ ಅಲ್ಲ. ಸಿ ಸರೆಂಡ್ರಿಂಗ್ ಎಲ್ಲ ನೀನೇ, ಅಲ್ಲಿ ಚಾಬಿಗಳು ತೆಗಿತದೆ. ಸಮಾನ ಅಂದ್ರೆ ನಾನು ಜಸ್ಟ್ ಬಿಂದು, ಬರೀ ಪಾರ್ಟ್ ಮಾಡಕ್ ಬಂದೆ, ಹೋಗ್ಬೇಕು, ಇಲ್ಲಿ ನಂದೇನಿಲ್ಲ. ಏನಾದ್ರೂ ಇದೆಯಾ ಇಲ್ಲಿ? ಏನಿಲ್ಲ. ನೀವು ಏನೇ ಇರಿ ಸ್ಥೂಲವಾಗಿ, ಬಟ್ ಝೀರೋ. ಇದು ಯಾವುದು ನಿಮಗೆ ಕೆಲ್ಸಕ್ಕೆ ಬರಲ್ಲ. ನಿಮ್ಮ ಎಜುಕೇಶನ್ ಇರ್ಬೋದು, ನಿಮ್ಮ ಪೊಸಿಷನ್ ಇರ್ಬೋದು, ನಿಮ್ಮ ದುಡ್ಡು ಇರ್ಬೋದು, ನಿಮ್ಮ ಪ್ರಾಪರ್ಟಿ ಇರ್ಬೋದು, ನಿಮ್ಮ ಸಂಬಂಧಿಗಳಿರ್ಬೋದು, ನಿಮ್ದು ಏನೇ ಇರ್ಬೋದು. ಕೆಲವರಿಗೆ ಅದರದ್ದೆಲ್ಲ ನಶೆಗಳಿರುತ್ತೆ, ಬಟ್ ಅದೆಲ್ಲ ಕೆಲ್ಸಕ್ಕೆ ಬರಲ್ಲ. ಅದು ಮೊದಲೇ ಝೀರೋ ಮಾಡ್ಕೊಂಡ್ಬಿಡ್ಬೇಕು ಬುದ್ಧಿಯಿಂದ, ಆಗ ಸ್ವಮಾನ ಶುರುವಾಗುತ್ತೆ. ಅದೆಲ್ಲ ಇಟ್ಕೊಂಡು ಇಲ್ಲಿ ಸ್ವಮಾನದಲ್ಲಿ ಇರಕ್ಕಾಗಲ್ಲ, ಬರೋದೇ ಇಲ್ಲ. ಅದು ಅಭಿಮಾನಗಳ ಮಧ್ಯೆ 2 ದೋಣಿಯಲ್ಲಿ ಕಾಲಿಟ್ರೆ ಮುಂದೆ ಹೋಗುತ್ತಾ? ದೋಣಿಗಳು ಸಾಧ್ಯ ಇಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಾಯೇನೂ ಇದ್ರ ಮೇಲೆ ಕಣ್ಣದಕ್ಕೆ ಕಾಯ್ತಾ ಇರುತ್ತೆ. ಎಲ್ಲಾದ್ರೂ ಒಂದಿಷ್ಟು ಕೇರ್ಲೆಸ್ ಆಗಿ ಸ್ವಲ್ಪ ಕಣ್ಣು ಮುಚ್ಚಿಬಿಟ್ರೆ ತಗೊಂಬಿಡೋಣ ಅಂತ. 1 ಸೆಕೆಂಡ್ ಸ್ಮೃತಿಯಲ್ಲಿ ಹಂಗಿಂಗಾತರಣ ಎತ್ಕೊಂಡ್ ಬಿಡುತ್ತೆ, ಹೋಯ್ತು. जैसे आजकल के डाकू बेहोश कर देते हैं ना, वैसे ही माया भी स्वमान के होश अर्थात स्मृति को गायब कर बेहोश कर देती है. इसलिए सदा स्वमान के होश में रहो. अमृत वेले स्वयं को ही स्वयं ये पाठ पक्का कराओ, अर्थात रिवाइज कराओ कि मैं कौन हूँ. अमृत वेले से ही इस चाबी को अपने कार्य में लगाओ. ಅಯ್ಯೋ, ಇಡೀ ದಿನ ನೀವು ಬೇರೆ 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 ಸಮಾನಗಳಲ್ಲಿ ಕೂತ್ರು ಕಡಿಮೆ ಆಗಲ್ಲ. ಅಷ್ಟೊಂದು ಸಮಾನ ಪೊಸಿಷನ್ ಕೊಟ್ಟಿದ್ದಾರೆ. 1 ಗಂಟೆಗೆ 1 ಸೀಟಲ್ಲಿ ಕೂತ್ಕೊಳ್ಳಿ ಅಲ್ಲ, ಇಲ್ಲ ಅರ್ಧ ಗಂಟೆಗೆ 1 ಸೀಟಲ್ಲಿ ಕೂತ್ಕೊಳ್ಳಿ ಅಲ್ಲ. ಬಟ್ ಅದರ ಸ್ವರೂಪದ ಅನುಭವ ಮಾಡ್ಬೇಕು, ರಿಪಿಟೇಷನ್ ಅಲ್ಲ. ಅದು ಇಂಪಾರ್ಟೆಂಟ್. ಸಮಾನ ನಂದಾಗ್ಬೇಕಂದ್ರೆ ಬಾಬಾ ಹೇಳೋದು, ಮಾಯೆ ಎಷ್ಟು ಕ್ಲೆವರ್ ಅಂದ್ರೆ, ಹೆಂಗೆ ಈಗಿನ ಕಾಲದ ಡಾಕುಗಳೇನ್ ಮಾಡ್ತಾರೆ, ಅವರನ್ನ ಅನ್ಕಾನ್ಶಿಯಸ್ ಮಾಡ್ತಾರೆ, ಇಲ್ಲ ಒಂಟಿಯಾಗಿ ಕರ್ಕೊಂಡೋಗಿ ಕೊಂದ್ಬಿಡ್ತಾರೆ. ಹಂಗೆ ಇಲ್ಲಿನೂ ಹಂಗೆ ಮಾಯೆ ನಿಮ್ಮನ್ನ ಶ್ರೇಷ್ಠ ಸ್ಮೃತಿಯಿಂದ ಬೇಹೋಶ್ ಅರ್ಥಾತ್ ಸ್ಮೃತಿಯಿಂದ ವಿಸ್ಮೃತಿಯಲ್ಲಿ ತಗೊಂಡ್ಬಂದ್ಬಿಡುತ್ತೆ. ಸೆಕೆಂಡಲ್ಲಿ ದೇಹಬಾನ ಬಂತಣ್ಣ ಸ್ವಮಾನ ಹೊರ್ಟೋಯ್ತು, ಚಾಬಿ ಚೋರಿ ಆಗೋಯ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ವಮಾನದ ಹೋಶಲ್ಲಿರೋದಂದ್ರೆ ಸ್ವಮಾನದ ಪವರ್ಫುಲ್ ಸ್ಮೃತಿಯಲ್ಲಿರಿ. ಸೊ ನಿಮಗೆಲ್ಲ ಸಿಗುತ್ತೆ ಮಕ್ಕಳೇ. ಆ ಸ್ಮೃತಿಯನ್ನು ಕಳ್ಕೊಳ್ಬೇಡಿ, ರಿವೈಸ್ ಮಾಡ್ಕೊಳ್ಳಿ. ಏನು ಅಮೃತ್ ವೇಳೆಯಿಂದನೇ ಸ್ವಮಾನ ಉಪಯೋಗಿಸಿ, ನಾನು ಯಾರು, ನಾನು ಯಾರು, ನಾನು ಯಾರ ಮಗು. ಕಾರ್ಯದಲ್ಲಿ ಉಪಯೋಗಿಸ್ತಾ ಹೋದ್ರೆ ಬಾರ್ ಕಾರ್ಯದಲ್ಲಿ ಚಾಬಿ ತನ್ನ ಹತ್ರನೇ ಇಟ್ಕೊಂಡಿದ್ರೆ ಮಾಯೆ ಏನು ಮಾಡೋಕ್ಕಾಗಲ್ಲ. ಸ್ವಮಾನದಲ್ಲಿ ಇರೋರ್ ಮುಂದೆ ಮಾಯೇನು ನಮಸ್ಕಾರ ಮಾಡಿ ಹೋಗುತ್ತಲ್ವಾ. और अनेक प्रकार के खजाने जो सुनते हुए आए हैं, उनको बार बार देखो कि क्या क्या खजाना मिला, और समय प्रमाण इन सब खजानों को अपने जीवन में यूज करो. जैसे कल सुनाया कि सिर्फ बैंक बैलेंस नहीं बनाओ, लेकिन
उसे काम में लगाओ तो सहजी जैसे स्मृति वैसे ಸ್ಥಿತಿ हो जाएंगे. ತಂದೆ ಹೇಳ್ತಿರೋದು, ಇಡೀ ದಿನ ಬಾರ್ ಖಜಾನೆಗಳನ್ನ ನಾನೇನೇನು ಹೇಳ್ದೆ, ಒಂದು ಸ್ವಮಾನ ಯೂಸ್ ಮಾಡಿದ್ರೆ ಜ್ಞಾನದ ಖಜಾನೆ ಏನ್ ಬಂತು, ಈ ಸ್ವಮಾನದಲ್ಲಿ ಎಷ್ಟು ಶಕ್ತಿಗಳ ಖಜಾನೆ ಬಂತು, ಈ ಸ್ವಮಾನದಲ್ಲಿ ಎಷ್ಟು ಖುಷಿಯ ಖಜಾನೆ ಬಂತು. ಇವತ್ತು ಅದ ಸ್ವಮಾನದ ಖಜಾನೆ ಇದೆಯಲ್ಲ, ಅದರಲ್ಲಿ ಇವೆಲ್ಲ ಖಜಾನೆ ಚೆಕ್ ಮಾಡ್ಕೊಳ್ರಿ. ಸಮಯದ ಖಜಾನೆ ಎಷ್ಟು ಉಳ್ಕೊಳ್ತು, ಸಮಯ ಉಳ್ಕೊಳ್ತು, ಸಂಕಲ್ಪ ಉಳ್ಕೊಳ್ತಂದ್ರೆ ಶ್ವಾಸದ ಖಜಾನೆ ಉಳ್ಕೊಳ್ತಂತ, ಅಂದ್ರೆ ನಿಮ್ಮ ಆಯುಷ್ ಜಾಸ್ತಿ ಆಯ್ತಂತ. ಇದೆಲ್ಲ ನಾವು ಚೆಕ್ ಮಾಡಿ, ಬಾಬಾ ಹೇಳ್ತಾರೆ ಚೆಕ್ ಮಾಡಿ. ಸುಮ್ಮನೆ ಸಮಾನ ರಿಪೀಟ್ ಮಾಡ್ಕೊಂಬಿಟ್ನಾ ಈ ಎಲ್ಲಾ ಖಜಾನೆಗಳು ಜಮಾ ಆಯ್ತಾ? ಜಮಾ ಆದ್ರೂ ಬಾಬಾ ಹೇಳ್ತಾರೆ, ನೆನ್ನೆ ನಾನು ಹೇಳ್ದೆ, ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದು ಮಾಡ್ಕೊಳ್ಳೋದು ದೊಡ್ಡದಲ್ಲ, ಅದನ್ನು ಉಪಯೋಗಿಸಿ ಮಲ್ಟಿಪ್ಲೈ ಮಾಡ್ರಿ ಖಜಾನೆಗಳನ್ನ. ಈ ಕೆಲವ್ರು ಏನ್ ಮಾಡ್ತಾರೆ, ದುಡ್ಡನ್ನ ಅಲ್ಲಿ ಎಂತ ಕಬರ್ಡಲ್ಲಿ ಇಟ್ಟು ನೋಡ್ತಾ ಇರ್ತಾರೆ. ತಾನು ಒಣಗಿದ್ದೇ ತಿನ್ಬೇಕು, ಹಳೆ ಅರ್ದಿರೋ ಕೋಟೆ ಹಾಕೋಬೇಕು, ಹಳದಿರೋ ಬಟ್ಟೆನೆ, ಹಂಗಿರ್ತಾರೆ. ಉಪಯೋಗಿಸಿ ಸುಖದ ಅನುಭವ ಮಾಡಿ ನಿಮಗೆ ಮತ್ತೆ ಅನ್ಯರ ಪ್ರತಿ, ಬರೀ ತನಗೆ ಸ್ವಾರ್ಥವಾಗಿ ಬದುಕೋದಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಬ್ಯಾಲೆನ್ಸ್ ದೊಡ್ಡದ್ ಮಾಡ್ಕೊಳ್ಳಿ. ನ್ಯಾಚುರಲಿ ಸಹಜ ಎಂತ ಸ್ಮೃತಿ, ಎಂತ ಸಮರ್ಥತೆ ಬಂದ್ಬಿಡ್ತದೆ, ಜೊತೆಗೆ ಸ್ಥಿತಿ ಹಂಗೆ ಆಗ್ಬಿಡುತ್ತೆ. जैसे कल पहले के यादगार शास्त्र लिखा हुआ है, बाप के लिए कहते हैं ना कि मैं कौन हूं, तो सर्व के श्रेष्ठ का वर्णन किया है. वैसे ही जैसे बाप को ऊंचे थे ऊंचा भगवान का गायन है, तो भगवान बाप क्या गायन करते, ऊंचे थे ऊंचे कौन है मेरे बच्चे. ಕೇಳಿದ್ರ? ಕಲ್ಪದ ಹಿಂದಿನ ಈ ಶಾಸ್ತ್ರಗಳ ಗಾಯನ ಏನಿದೆ ಯಾದಗಾರಲ್ಲಿ, ಬಾಬಾ ಪರಮಾತ್ಮನಿಗೆ ಏನ್ ಹೇಳ್ತಾರೆ, ಅವ್ರು ಯಾರು ಮೇಕವನು ಅಂತಂದ್ರೆ, ಪರಮಾತ್ಮ ಅಂದ್ರೆ ಹೈಯೆಸ್ಟ್ ಅಲ್ಲ ಹೈಯೆಸ್ಟ್, ಅವನ ಮಹಿಮೆಗಳ, ಅವನ ಎಲ್ಲಾ ರೀತಿಯಲ್ಲಿ ಅವರು ಸರ್ವಶ್ರೇಷ್ಠ ಅನ್ನೋದನ್ನ ಹೊಗಳಿದಾರಲ್ಲ. ಎಲ್ಲಾ ಪರ್ವತಗಳಲ್ಲಿ ಹಿಮಾಲಯ ನಾನು, ಎಲ್ಲಾ ಯಾನೆಗಳಲ್ಲಿ ಐರಾವತ ನಾನಂದ್ರೆ ಕಂಪ್ಯಾರಿಟಿವ್ಲಿ ನಾನು ಹೈಯೆಸ್ಟ್ ಅನ್ನೋದನ್ನ ಬಿಡ್ರಿ ಇವ್ರ ಶಾಸ್ತ್ರದಲ್ಲಿ ವರ್ಣನೆ ಮಾಡಿರೋದು. ಅಂದ್ರೆ ಬೇರೆದ್ರಲ್ಲಿ ಇಲ್ಲ ಅಂತ ತಾನೆ, ಅದ್ರಲ್ಲಿ ಸರ್ವವ್ಯಾಪಿ ಅಲ್ಲ ಅನ್ನೋದು ಸಿದ್ಧ ಆಗ್ಬಿಡ್ತದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇಷ್ಟು ಸರ್ವಶ್ರೇಷ್ಠ ತಂದೆ ನಿಮ್ಮನ್ನ ಶ್ರೇಷ್ಠರಲ್ಲಿ ಶ್ರೇಷ್ಠ ನನ್ನ ಮಕ್ಕಳೇ ಅಂದ್ರೆ ನೀವೆಷ್ಟು ಶ್ರೇಷ್ಠರು. ಗುಲ್ಜಾರ್ದಲ್ಲಿ ಹೇಳ್ತಾರಲ್ಲ, ನೀವು ವಿಶ್ವ ಕಲ್ಯಾಣಕಾರಿ ಅಂತ. ಇವರೆಲ್ಲ 8, 9, 10 ವರ್ಷದವರಲ್ವಾ. ನನ್ನ ಮಕ್ಕಳೆಲ್ಲ ಠಾಕೂರ್ ಅಂದ್ರೆ ದೇವತೆಗಳು. ಮಕ್ಕಳೇ ನೀವೆಲ್ಲ ವಿಶ್ವ ಕಲ್ಯಾಣ ಮಾಡವ್ರು ಅಂತಂದ್ರೆ ಇವ್ರ ಮೆತ್ತ ಕೇಳಿದಂತೆ, ಬಾಬಾ ವಿಶ್ವದ ಮ್ಯಾಪೇ ನಾವು ನೋಡಿಲ್ಲ, ನೀನ್ ವಿಶ್ವ ಕಲ್ಯಾಣಕಾರಿ ಅಂತೀಯಲ್ಲ, ನಾವೆಲ್ಲ ಚಿಕ್ಕವರಲ್ವಾ ಅಂದ್ರೆ ಬಾಬಾ ಹೇಳಿದ್ರು, ಮಕ್ಕಳೇ ನಿಮಗ್ ಗೊತ್ತಿಲ್ಲ ನೀವು ಯಾರಂತ, ಮುಂದೆ ಅರ್ಥ ಆಗುತ್ತೆ ನಿಮಗೆ ಇಡೀ ವಿಶ್ವ ಕಲ್ಯಾಣಕಾರಿ ಹೆಂಗೆ. ಆಮೇಲೆ ನಮಗ್ ನಿಧಾನಕ್ಕೆ ಅರ್ಥ ಆಯ್ತು, ಯಾವಾಗ ಆಚೆ ಕಳಿಸಿದ್ರಲ್ಲ ಬಾಬಾ, ಇವರೆಲ್ಲ ಅಂದ್ಕೊಂಡ್ರು ಎಂಡ್ವರೆಗೂ ಇಲ್ಲೇ ಇದ್ಕೊಂಡು ಹಿಂಗೆ ಹೊರ್ಟೋಗೋದಂತ. ಇಷ್ಟೆಲ್ಲ ವಿಶ್ವದ ಸೇವೆ ಮಾಡ್ಬೇಕಾಗುತ್ತೆ ಅನ್ನೋದು ನಮ್ಮ ಯೋಚನೆನೂ ಬರ್ಲಿಲ್ಲ. ನಮ್ಮನ್ ಬಾಬಾ ಸೆಪರೇಟ್ ಮಾಡ್ತಾರೆ. ಅದು ಹೆಂಗೆ ಅಂದ್ರೆ ಆಚೆ ಹೋಗೋದಂದ್ರೆ ಪ್ರಾಣ ಹೋಗೋ ತರ ಅಂತ. ಎಲ್ಲಾ ದಾದಿಗಳ ಅನುಭವದಲ್ಲಿ ಇದೇನೆ. ಜ್ವರಗಳು ಬಂದ್ಬಿಡ್ತಿತ್ತು 15 ದಿನ ನಮಗೆ. ನಾವು ಹೋಗಕ್ಕಾಗಲ್ಲ ಅಂತ ಬರೀ ಅಳೋದು, ಜ್ವರ. ಬಾಬಾ ಮೆತ್ತಗೆ ಹೇಳಿ ನೀವು ಕೊಳನ ನದಿನ, ಕೊಳ ನದಿಗೇನು ವ್ಯತ್ಯಾಸ, ಯಾರು ಒಪ್ಕೊಳ್ತಾರೆ? ಕೊಳದಲ್ಲೆಲ್ಲ ಹುಳ ಬೀಳುತ್ತಲ್ಲ, ನಾವೆಲ್ಲ ನದಿ, ಸೊ ಹೋಗ್ರಿ ಎಲ್ಲ ನದಿಗಳ ತರ ಸೇವೆ ಮಾಡಿದ್ರೆ ಇನ್ನೇನು ಮಾತಾಡಂಗಿಲ್ಲ. ಹಂಗೆ ಹೋದ್ವಿ. ಅವಾಗ ಬಾಬಾ, ಇಲ್ಲ ಮಕ್ಕಳೇ ನೆಕ್ಸ್ಟ್ ವೀಕೆ ಬರೀವ್ರಿಂತೆ, ಹೋಗ್ರಿ ಅಂತ ಮೆತ್ತಗೆ ಎಲ್ಲ ಕಳಿಸ್ತಾ ಹೋದ್ರು. ಅದಕ್ಕೆ ಬಾಬಾ ಹೇಳ್ತಿರೋದು, ಹೈಯೆಸ್ಟ್ ಅಲ್ಲ ಹೈಯೆಸ್ಟ್ ತಂದೆ, ऐसे अपने ऊंच अर्थात श्रेष्ठ समान को याद रखो कि ऊंचे बाप के भी बालक सो मालिक है. ದೊಡ್ಡದ್ರಲ್ಲಿ ದೊಡ್ಡ ಮಾತೇನು, ನಾವಿಷ್ಟು ತಂದೆಯ ಹೈಯೆಸ್ಟ್ ತಂದೆಯ ಮಕ್ಕಳು, ಬಟ್ ತಂದೆಯ ಮಾಲೀಕ ಮಕ್ಕಳು, ತಂದೆಯ ಎಲ್ಲ ಖಜಾನೆಗಳ ಮಾಲೀಕರು. ಬಾಬಾ ಹೇಳ್ತಲ್ಲ ನಾನು ಮಾಲೀಕ ಮಕ್ಕಳಂತ.
ಇದು ಎಷ್ಟು ದೊಡ್ಡ ಸ್ವಮಾನ. ಸ್ವಯಂ ಬಾಪ್ ಹಮ್ ಶ್ರೇಷ್ಠ ಆತ್ಮಾओं की ಮಾಲಾ ಸಿಮಿರಣ ಕರ್ತೆ. ಇನ್ನ ಏನೋ ಸ್ವಯಂ ತಂದೆ ನಾವು ಮಕ್ಕಳ ಮಾಲೆಯನ್ನು ಅಮೃತ ವೇಳೆಯಿಂದನೇ ಶುರು ಮಾಡ್ಬಿಡ್ತಾರೆ. ಮೀಠೆ ಬಚ್ಚೆ ಪ್ಯಾರೆ ಬಚ್ಚೆ ಆಜಾವೋ ಆಜಾವೋ. ತನ್ನ ಮಡ್ಲಲ್ಲಿ ಕೂರಿಸ್ಕೊಳಕ್ಕೆ, ಎಲ್ಲ ಖಜಾನೆ ಕೊಡಕ್ಕೆ, ಭಂಡಾರ ಕೊಡಕ್ಕೆ, ಬೋಲಾ ಭಂಡಾರಿ ಅಲ್ವಾ. ಅದ್ ನಶೆ ಇದೆಯಾ? ನನ್ನನ್ನು ಎಬ್ಬರ್ಸೋರು ಯಾರು? ನನಗೆ ಕಣ್ ತೆರೆದ ತಕ್ಷಣ ನೋಡ್ತಾ ಗುಡ್ ಮಾರ್ನಿಂಗ್ ಮಕ್ಕಳೇ ಅಂತ ಹೇಳ್ತೀನಿ ಅಂತ ಹೇಳಿದ್ರೋ ಇಲ್ವೋ? ಅವತ್ತು ಮಲಗುವಾಗ್ಲೂ ಹೇಳ್ತೀನಿ, ಎದ್ದಾಗ್ಲೂ ಹೇಳ್ತೀನಿ. ಬಟ್ ತೂಗುಡಿಸ್ಕೊಂಡು ಅವ್ರು ಹೇಳೋದು ಕೇಳ್ಬೇಕಲ್ಲ, ಹೋಗ್ಲಿ ಪಾಪ. ಹಂಗಿಲ್ಲ ತಾನೆ. ಡೈಲಿ ತಂದೆಯ ಶುಭ ಆಶೀಶ್ ಅವ್ರ ಕೈ ನನ್ನ ತಲೆ ಮೇಲಿದೆ, ಆಶೀರ್ವಾದದ ವರದಾನದ ಹಸ್ತ. ಅಷ್ಟಾದ್ರೂ ಗುಡ್ ಮಾರ್ನಿಂಗ್ ಅಂತ ಹೇಳುವಾಗ ತಲೆ ಸವರಿ ಪ್ರೀತಿ ಮಾಡಿ ನನಗೆಲ್ಲ ಶಕ್ತಿ ತುಂಬಿ ಹೇಳ್ತಿದ್ದಾರೆ ಅನ್ನೋದಾದ್ರೂ ಅನುಭವಕ್ಕೆ ಬರ್ಬೇಕಲ್ವಾ. बाप की महिमा आत्माएं करती है, लेकिन आप श्रेष्ठ आत्माओं की महिमा स्वयं बाप करते. ಆತ್ಮಗಳು ತಂದೆಯ ಮಹಿಮೆ ಮಾಡ್ತಾರೆ, ಬಟ್ ನಾನು ಪರಮಾತ್ಮ ನೀವು ಮಕ್ಕಳ ಮಹಿಮೆ ಮಾಡ್ತೀನಿ ಅಂದ್ರೆ ನೀವೆಷ್ಟು ಶ್ರೇಷ್ಠರು. सर्वश्रेष्ठ आत्माओं के सहयोग के बिना तो बाप भी कुछ नहीं कर सकता. आप ऐसे श्रेष्ठ स्वमान वाले हो. ತನ್ನ ರಿಯಲೈಸೇಷನ್ನು, ತನ್ನ ಸೆಲ್ಫ್ ರೆಸ್ಪೆಕ್ಟ್ ತನಗಿರ್ಬೇಕು. ಬಾಬಾ ಹೇಳ್ತಿದ್ದಾರೆ, ಅರೇ ಮಕ್ಕಳೇ, ನೀವು ಇಷ್ಟೂ ಶ್ರೇಷ್ಠ ಆತ್ಮಗಳು, ನಿಮ್ಮ ಸಹಯೋಗ ಇಲ್ಲದೆ ತಂದೆಯ ಕಾರ್ಯ ಸಂಪನ್ನ ಆಗಲ್ಲ. ಅಷ್ಟು ಮಹಾನ್ ಆತ್ಮಗಳು. ಬಟ್ ಆ ಮಹಾನತೆಯ ಸೀಟಲ್ಲಿ, ಆ ಸ್ವಮಾನದಲ್ಲಿ ಇರ್ತೀವ ಅಂತ ಆತ್ಮಗಳು, ಅದು ಇಂಪಾರ್ಟೆಂಟ್. ಅಂತಹ ಶ್ರೇಷ್ಠ ಸ್ವಮಾನದ ಮಕ್ಕಳು ನೀವು. बाप को सर्व संबंधों से प्रख्यात करने वाले व बाप का परिचय देने वाली आप श्रेष्ठ आत्माएं हो. हर कल्प में ऊंचते ऊंच बाप के साथ ऊंचते ऊंच पार्ट बजाने वाली आत्माएं हो. ಏನೇನ್ ಅನ್ನೋದನ್ನ ಬಾಬಾ ವರ್ಣನೆ ಕೂತ್ಕೊಂಡು ಮಾಡ್ತಿದ್ದಾರೆ. ಒಂದಿವ್ಸ ಅಂತೂ ಹೆಂಗ್ ಹೇಳಿದ್ರಂದ್ರೆ, ನನ್ನ ಮಕ್ಕಳದು ವಿಶೇಷತೆ ವರ್ಣನೆ ಮಾಡ್ಬಿಟ್ರೆ ದೊಡ್ಡ ದೊಡ್ಡ ಶಾಸ್ತ್ರಗಳಾಗುತ್ತೆ ಒಂದೊಂದು ಮಕ್ಕಳದಂತ ಹೇಳ್ತಾರೆ ಕೂತ್ಕೊಂಡು. ಎಷ್ಟು ಬಾಬೂರಿಗೆ ತನ್ನ ಮಕ್ಕಳ ಪ್ರತಿ ಪ್ರೀತಿ, ಒಂದು ಹೆಮ್ಮೆ. ನನ್ನ ಮಕ್ಕಳಂದ್ರೆ ಏನು, ಅವ್ರನ್ನ ಬಿಟ್ರೆ ಇಲ್ವೇ ಇಲ್ಲ ಅನ್ನೋ ಥರ ನಮಗಿದೆಯಾ ಅದು ಆ ಸೆಲ್ಫ್ ರೆಸ್ಪೆಕ್ಟು, ಆ ಸಮಾನದಲ್ಲಿ ಇರೋದಂದ್ರೆ ಅದಕ್ಕೆ ತಕ್ಕಂತೆ ನಮ್ಮ ಶ್ರೇಷ್ಠ ಕರ್ಮಗಳ, ಶ್ರೇಷ್ಠ ಸಮರ್ಥ ಸ್ಮೃತಿಗಳ, ಶ್ರೇಷ್ಠ ವೃತ್ತಿ ದೃಷ್ಟಿಯ, ಶ್ರೇಷ್ಠ ಸಂಬಂಧಗಳಲ್ಲಿ ವ್ಯವಹಾರ, ಆ ರೀತಿ ನೀತಿಗಳಿದೆಯಾ ನಮಗೆ? ಕರ್ಮದಲ್ಲಿ ಏನು ಕಾಣ್ತಿದೆ? ಕರ್ಮದಲ್ಲಿ ಮಾನವರನ್ನೋ ತರ ತೋರಿಸ್ಕೊಳ್ತೀವ. ನಾನು ಬ್ರಾಹ್ಮಣ್ ಸೋ ಫರಿಷ್ಠಾ ಸೋ ದೇವತಾ, ಬ್ರಾಹ್ಮಣ್ ದೇವತಾ ನಮಃ ಅಂತಾರೆ ತಾನೆ ಶಾಸ್ತ್ರದಲ್ಲಿನೋ. ಹೆಂಗಿದೀವಿ ನೋಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಮಕ್ಕಳು ನನ್ನನ್ನ ಸರ್ವ ಸಂಬಂಧದಿಂದ ಜಗತ್ತಿನ ಮುಂದೆ ಪ್ರಖ್ಯಾತ ಮಾಡೋ ನನ್ನ ಗಿಣಿಗಳೇ ಮಣಿಗಳೇ ಅಂತಿದ್ದಾರೆ. ನಿಮ್ಮನ್ ಬಿಟ್ರೆ ನನ್ನ ಪರಿಚಯ ಯಾರು ಕೊಡ್ತಾರಪ್ಪ ಅಂತ ಹೇಳ್ತಿದ್ದಾರೆ ನೋಡ್ರಿ. ಬಾಬನ್ ಪರಿಚಯ ಕೊಟ್ಟು ತೋರ್ಸದಂದ್ರೆ ನಮ್ ಜೀವನ, ನಮ್ ಚೆಹರಾ ಚಲನ್ ಹಂಗಿರ್ಬೇಕು ನಮ್ ಜೀವನ. ಹೆಂಗೆಂಗೋ ಇದ್ರೆ ಯಾರು ನಂಬ್ತಾರೆ? ಇವ್ರಿಗೆ ಭಗವಂತ ಓದಿಸ್ತಾರ ಅಂದ್ಬಿಡ್ತಾರೆ. ಅವಮಾನ ಆಗ್ಬಿಡುತ್ತೆ ಬಾಬನಿಗೆ. ತಂದೆಯ ಪರಿಚಯ ಕೊಡೋ ಶ್ರೇಷ್ಠ ಆತ್ಮಗಳು ಪ್ರತಿ ಕಲ್ಪದಲ್ಲಿ ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ತಂದೆಯ ಜೊತೆ ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ಪಾರ್ಟ್ ಮಾಡ್ತಕ್ಕಂತ ಶ್ರೇಷ್ಠ ಆತ್ಮಗಳು ಅಂದಾಗ ಎವರ್ ಪ್ಯೂರ್ ತಂದೆಯ ಜೊತೆಯಲ್ಲಿ ಮಾಡ್ಬೇಕಂದ್ರೆ ನಮ್ಮಲ್ಲಿ ಎಷ್ಟು ಪವಿತ್ರತೆ, ಎಷ್ಟು ಜ್ಞಾನ, ಎಷ್ಟು ಶ್ರೇಷ್ಠ ಗುಣಗಳ ಧಾರಣೆಗಳಿರ್ಬೇಕು. ಅದು ಯೋಚನೆ ಆದ್ರೂ ಮಾಡ್ರಲ್ಲ. ನನ್ನ ಮಕ್ಕಳು ನನ್ನ ಜೊತೆ ಪಾರ್ಟ್ ಮಾಡೋರಂತ ಹೇಳ್ತಾರೆ. ಇದು ಸಬ್ಸೆ ಬಡೇ ಸ್ವಮಾನ್ ಕಿ ಬಾತ್ ತೋ ಯೇ ಹೈ ನಾ कि जो संगम युग पर बाप को भी अपने स्नेह और संबंध की डोर में बांधने वाले हो, बाप को भी साकार में आप समान बनाने वाले हो. ಇನ್ನ ಹೇಳ್ತಿದ್ದಾರೆ, ದೊಡ್ಡದ್ರಲ್ಲಿ ದೊಡ್ಡ ಸಮಾನದ ಮಾತಂತಂದ್ರೆ
ಇಷ್ಟು ದೊಡ್ಡ ತಂದೆಯನ್ನ ತನ್ನ ಸ್ನೇಹದ ಹಗ್ಗದಿಂದ ಕಟ್ಟಾಕೋರಾಗ್ಬಿಟ್ಟಿದ್ದೀರಾ. ನಿಮ್ಮ ಸಮಾನ ನಿರಾಕಾರನನ್ನ ಸಾಕಾರದಲ್ಲಿ ತರ್ತಕ್ಕಂಥವ್ರಾಗಿದ್ದೀರಾ. ನಿಮ್ಮ ಸ್ನೇಹ ಅಷ್ಟು ಶುದ್ಧ, ನಿಸ್ವಾರ್ಥ, ಪವಿತ್ರವಾದ ಪ್ರೀತಿ. ಬಾಬಾ ಅಂತ ಹೇಳಿದ್ರೆ ಬಾಬಾ ನಮಗೇನ್ ಮಾಡಲ್ಲ, ಬಟ್ ಆ ಅಧಿಕಾರ ನಾನು ಇಟ್ಕೊಂಡಿದ್ದೀನ. ಯಾರಿದ ಮಾಡಕ್ಕಾಗತ್ತೆ? ಯಾರು ಸದಾ ಆಜ್ಞಾಕಾರಿ. ಬಾಬಾ ನೀನೇನ್ ಹೇಳ್ತೀಯೋ ಅದ್ರಂತೆ ಅನ್ನೋರಿಗೆ ಮಾತ್ರ ಇದು. ಇಲ್ಲಾಂದ್ರೆ ನಮ್ಗೆ ಹೆಂಗ್ ಬೇಕೋ ನಡೆದ್ರೆ ಅವ್ರು ನಿಮ್ಮ ಮಾತು ಯಾಕೆ ಕೇಳ್ತಾರೆ? ಇದು ಲೌಕಿಕದಲ್ಲೂ ನಡೆಯುತ್ತೆ ತಾನೆ. ಹಂಗೆ ಬಾಬಾ ಹೇಳ್ತಿರೋದು, ಸಂಗಮ್ ಯುಗದ ಇಷ್ಟು ದೊಡ್ಡ ಸ್ವಮಾನ ನಿರಾಕಾರನನ್ನ ಸಾಕಾರದಲ್ಲಿ ತಂದ್ಬಿಡ್ತೀರಲ್ಲ. बाप निराकार रूप से आप समान बनाते हो और आप निराकार को साकार में आने में उसे आप समान बनाते हो, तो आप स्वयं बाप की सर्व महिमा के समान बनते हो. इसलिए बाप भी कहते हैं मास्टर हो. ತಂದೆಯ ಎಲ್ಲಾ ಮಹಿಮೆಗಳಲ್ಲಿ ತಂದೆಯ ಸಮಾನರಾಗ್ತೀರಾ. ಅದಕ್ಕೆ ನಾನು ಹೇಳ್ತೀನಿ, ಅರೇ ನನ್ನ ಮಕ್ಕಳು ಮಾಸ್ಟರ್, ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಸರ್ವಶಕ್ತಿವಂತ. ಏನ್ ತನ್ನ ಬಾಬವ್ರು ತನ್ನ ಮಹಿಮೆ ಯಾವ್ದು ಕೊಟ್ಟಿಲ್ಲ ಹೇಳ್ರಿ. ಇದು ಭಗವಂತಂದು ಸುಪ್ರೀಮ್ಸ್ ಟೈಟಲ್. ಅವ್ರು ಸರ್ವಶಕ್ತಿವಂತ, ಜಗತ್ತಿನ ಆಲ್ಮೈಟಿ ಅಥಾರಿಟಿ. ಅದರಲ್ಲೂ ಮಾಸ್ಟರ್ ಮಾಡ್ಬಿಟ್ರಲ್ಲ, ಇನ್ನೇನು. ಅಷ್ಟು ಖುಷಿ ನಶೆ ಇದೆಯಾ? तो अब समझा कि मैं कौन हूं. जो हूं जैसे हूं वैसे ही अपने को जानने से सदा समान में रहेंगे और देहाभिमान से स्वतः ही परे हो जाएंगे. ಮಕ್ಕಳೇ, ದೇಹಾಭಿಮಾನದಿಂದ ಸ್ವತಃ ದೂರ ಆಗ್ಬಿಡ್ತೀರ. ಏನು ಈಗ ಅರ್ಥ ಆಯ್ತಾ ನೀವ್ ಯಾರು ಅಂತ? ನಾನು ಯಾರಾಗಿದ್ದೀನಿ, ಏನಾಗಿದ್ದೀನಿ, ಹೇಗಿದ್ದೀನಿ, ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ವಮಾನದಲ್ಲಿ ಇರ್ತೀರ. ಒಂದು ಸ್ವಮಾನದಲ್ಲಿದ್ದಾಗ ದೇಹಾಭಿಮಾನ ಸ್ವತಃ ಸಮಾಪ್ತಿಯಾಗ್ಬಿಡುತ್ತೆ. ಬರೋಕ್ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ದೇಹ ಸ್ವಮಾನ ಇದ್ದ ಕಡೆ ನಾನು ಆತ್ಮ ಸೋಣ್ಸು ಅಂತೀವಲ್ಲ, ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಾನಲ್ಲ. ಅದಕ್ಕೆ ಹೇಳ್ತಿರೋದು ಬಾಬಾ, ಇದು ಈ ಸ್ವಮಾನಕ್ಕೆ ಆಗೆ ದೇಹಾಭಿಮಾನ ನಹಿ ಸಕ್ತ. ಅಂದ್ರೆ ಸೂಕ್ಷ್ಮದಲ್ಲಿನೂ ದೇಹಾಭಿಮಾನದ ಟ್ರೇಸ್ ಸಹ ಸ್ವಮಾನದ ಮುಂದಿರಕ್ಕಾಗಲ್ಲ. ಸ್ವಮಾನ ಅಷ್ಟು ಪವರ್ಫುಲ್ ಅಲ್ಲ ಬಾಬನ್ ಪೊಸಿಷನ್. ಈಗ ನೋಡ್ರಿ, ಮೂರ್ಖರನ್ನು ತಗೊಂಡೋಗಿ ಏನೋ ಬೇರೆ ಪೊಸಿಷನ್ ಅಲ್ಲಿ ಕೂರಿಸಿದ್ರೆ ಪೊಸಿಷನ್ ಮೇಲೆ ಇಟ್ಟು ಆರ್ಡರ್ ಮಾಡ್ತಾರೆ. ಪೊಸಿಷನ್ನಿನ ತಾಕತ್ತು ತಾನೆ, ಆ ಸೀಟಿಗೆ ತಾನೆ ಬೆಲೆ. ಈಗ ವ್ಯಕ್ತಿಗಳು ಎಂತೆಂಥವ್ರು ಕೂತ್ಕೊಂಡು ಏನೇನ್ ರಾಜ್ಯಭಾರ ಮಾಡ್ತಿದ್ದಾರೆ ನೋಡ್ತಿದ್ದೀರಲ್ಲ, ಸೀಟ್ ಕೆಲಸ ಮಾಡ್ತಿದ್ಯಲ್ಲ. ಹಂಗೆ ನಿಮಗ್ ಶಕ್ತಿ ಇಲ್ದೇ ಇರ್ಬೋದು. ಬಾಬಾ ಹೇಳ್ತಾರೆ, ನನ್ನ ಸೀಟಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿರಲ್ಲ, ಸೀಟಲ್ಲಿ ಕೂತ್ಕೊಳ್ಳೋಷ್ಟಾದ್ರೂ ಇರಲ್ಲ, ಆತ್ಮನಾಗಿರಲ್ಲ. ಅದು ಮಾಡಕ್ಕಾಗಲ್ಲ ಅಂದ್ರೆ ನಾನು ಇನ್ನೇನ್ ಮಾಡಕ್ಕಾಗುತ್ತೆ? ಆತ್ಮ ಸ್ವರೂಪದಲ್ಲಿ ಆ ಪೊಸಿಷನ್ ಅಲ್ಲಿ ಕೂತ್ಕೋಬೇಕಾಗುತ್ತೆ. ಸುಮ್ಮನೆ ಮಾಡ್ರೆ ಸರ್ವಶಕ್ತಿವಾನ್ ಅಂದ್ರೆ ಕೆಲಸ ಆಗಲ್ಲ. ಯಾಕೆ? ನಾನು ಆತ್ಮ ಅವ್ರ ಮಗು, ನನ್ನ ಆತ್ಮನನ್ನ ಅವ್ರು ಮಾಸ್ಟರ್ ಮಾಡಿದ್ದಾರೆ. ಸೊ ನಾನು ಆತ್ಮನಾಗೋದೇನಿದೆ ಅದು ಸೋ ಇಂಪಾರ್ಟೆಂಟ್. ಆತ್ಮನಾಗೋದ್ರಲ್ಲಿ ನಿದ್ದೆ ಮಾಡ್ತಿದ್ರೆ ಪ್ರಯೋಜನ ಇಲ್ಲ. ವಿಸ್ಮೃತಿಯ ಅಂಧಕಾರ ಎಲ್ಲ ಪ್ರಾಪ್ತಿಗಳಿಂದ ವಂಚಿತರನ್ನಾಗಿ ಮಾಡ್ಬಿಡುತ್ತೆ ಸಂಗಮ ಯುಗದಲ್ಲಿ. ಅದಕ್ಕೆ ಅದನ್ನ ಅಂಧಕಾರ ಅಂತ ಹೇಳೋದು, ಅಜ್ಞಾನ, ವಿಸ್ಮೃತಿ, ಅಜ್ಞಾನ. ಸತ್ಯುಗದಲ್ಲಿ ಅಜ್ಞಾನದ ಸಂಸ್ಕಾರ ಇರಲ್ಲ. ಸೊ ಸಂಗಮ ಯುಗದಲ್ಲಿ ಸತ್ಯುಗಕ್ಕೆ ನಾನು ಬರ್ಬೇಕನ್ನೋ ಲಕ್ಷ್ಯ ಇಟ್ಕೊಂಡ್ರೆ ವಿಸ್ಮೃತಿಯ ಅಂಧಕಾರ ಇರಂಗಿಲ್ಲ. ಇದು ಮೊದಲನೇ ಚಿಹ್ನೆ. ತಕ್ಕದೀರ್ ಅದೃಷ್ಟ ಹೆಂಗ್ ಫಿಕ್ಸ್ ಮಾಡ್ಕೊಳ್ತೀರೋ ನೋಡ್ಕೊಳ್ಳಿ. ಏನಂತೀರಾ ಮನೆಯಲ್ಲಿ ಕೂತಿರೋರು? ಬಾಬಾ ಆಶ್ವಾಸನೆ ಕೊಡ್ತಿದ್ದಾರೆ, ನೀವು ಬರೀ ಆತ್ಮನಾಗಿ ಸ್ವಮಾನದಲ್ಲಿದ್ರೆ ದೇಹಾಭಿಮಾನ ನಿಮಗೆ ಸ್ವಪ್ನದಲ್ಲೂ ಬರೋಕ್ಕಾಗಲ್ಲ ಅಂತ. तो अपने बर्थडे गिफ्ट, ಎಡ್ ದೊಡ್ಡದಿದು ಬರ್ತ್ಡೇ ಕಿ ಗಿಫ್ಟ್.
तो सदा अपने पास संभाल कर रखो, अलबेलेपन में भूल न जाओ। इससे ही स्वतः सहज और सदा सर्व प्रति स्व की भावना और शुभ कामना रहेगा। समझाना पहली तो सहज है ना ಮಕ್ಕಳೇ. ಇದು ಈ ಪಜಲ್ ಇದೆಯಲ್ಲ ಒಗಟು, ಇದು ಏನು ಈಸಿ ಅಲ್ವಾ ಮಕ್ಕಳೇ? ಇದೇನು ಕಷ್ಟನಾ ನಿಮಗೆ? ನಮ್ಮಪ್ಪ ಯಾರು, ನಾನು ಯಾರು, ಇದು ಒಂದು ಬೇಬಿನೂ ಹೇಳುತ್ತೆ ಯಾರು ನೀನು ಅಂದ್ರೆ ನನ್ನ ಮನೆ ಇದು, ನಮ್ಮಪ್ಪ ಇದು ಅಂತ ಹೇಳುತ್ತೆ. ನಿಮ್ಮ ಅಪ್ಪ ಯಾರು ಅಂದ್ರೆ ಪೊಸಿಷನ್ನು ಹೇಳುತ್ತೆ. ಈಗಿನ ಕಾಲದ ಮಕ್ಕಳೆಲ್ಲ ಜಾಸ್ತಿ ಬುದ್ಧಿ, ಸಣ್ಣ ಸಣ್ಣವ್ ಇರ್ತವೆ, ಎಷ್ಟೊಂದು ಮಾತಾಡ್ತವೆ. ಬಾಬಾ ಹೇಳಿದ್ರೆ ಅಷ್ಟಾದ್ರೂ ಅಕ್ಕಲ್ ಇರ್ಬೇಕಲ್ಲ ನಿಮಗೆ. ನಾನು ಯಾರು, ನಮ್ಮಪ್ಪ ಯಾರು ಅಂತ ಯಾವಾಗ್ಲೂ ಯೋಚನೆ ಮಾಡೋ ಅಷ್ಟಾದ್ರೂ ಇರ್ಬೇಕಲ್ಲ ಬುದ್ಧಿ. ಅದ್ರಲ್ಲೂ ತೂಗುಡಿಕೆ ಬರ್ತಿದ್ಯಾ ಕ್ಲಾಸಲ್ಲಾದ್ರಿ, ವಾಣಿಯನ್ನು ಕೇಳ್ತಾ ಏನಂತೀರಾ ಅಂದ್ರೆ ಅಲ್ಬೇಲೆಪನ್. ಯೋಗದಲ್ಲಿ ಕ್ಲಾಸಲ್ಲಿ ನಿದ್ದೆ ಮಾಡೋದಂದ್ರೆ ಕೇರ್ಲೆಸ್ಸಿಗೆ ಎಂಡೇ ಇಲ್ಲ ಅಂತ, ಆ ಚಿಂತೆ ಇಲ್ಲ ಅಂತ. ಚಿಂತೆ ಇರೋರಿಗೆ ನಿದ್ದೆ ಬರಲ್ಲ. ನಾನೇನು ಮಾಡಬೇಕು, ನನ್ನ ಈಗ ಎಂಥ ಟೈಮ್ ತಲೆ ಮೇಲೆ ಕೂತಿದೆ, ಎಷ್ಟು ದೊಡ್ಡ ಸಬ್ಜೆಕ್ಟ್ಸ್ ಅನ್ನ ನಾನು ನನ್ನ ಜೀವನದಲ್ಲಿ ತಂದ್ಕೋಬೇಕನ್ನೋ ಚಿಂತೆ ಬೇಕಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ತಿಳ್ಕೊಂಡ್ರ ಮಕ್ಕಳೇ, ನೀವು ಎಷ್ಟು ದೊಡ್ಡವರು. ಅಲ್ಬೇಲೆಪನ್ ಕೇರ್ಲೆಸ್ ಅಲ್ಲಿ ಚಾಬಿನ ಮರ್ತು ಬಿಡ್ಬೇಡಿ, ಚಾಬಿನ ಸಂಭಾಲನೆ ಮಾಡ್ರಿ, ಚಾಬಿ ಮೇಲೆ ಕಣ್ಣಿರ್ಲಿ. ಚಾಬಿನ ಯಾವಾಗ್ಲೂ ಮನುಷ್ಯರು ತನ್ನ ಹತ್ರನೇ ಇಟ್ಕೋತಾರೆ. ಇದರಿಂದ ಲಾಭ ಏನು? ಇಸ್ಸೆ ಸಹಜ ಸ್ವತಃ ಎಲ್ಲರ ಪ್ರತಿ ಸ್ವಕಿ ಭಾವನಾ ಅಂದ್ರೆ ಆತ್ಮ ಭಾವನೆ ಮತ್ತೆ ಶುಭ ಕಾಮನೆ ಸ್ವತಃ ಇರುತ್ತೆ. ಸಹಜ ತಾನೇ. ಒಂದು ಮಾತು ಇಟ್ಕೊಂಡ್ರೆ ಇನ್ನೆಲ್ಲಾ ಖಜಾನೆ ಬಂದ್ಬಿಡ್ತು. ಎಲ್ಲರ ಪ್ರತಿ ಆತ್ಮಿಕ ಭಾವನೆ ಇದ್ರೆ ವೃತ್ತಿ ದೃಷ್ಟಿ, ಭಾವನೆಯಂತೆ ವೃತ್ತಿಯಂತೆ ದೃಷ್ಟಿ, ದೃಷ್ಟಿಯಂತೆ ಕೃತಿ. ಅದೇ ತರ ಕರ್ಮಗಳು ಶ್ರೇಷ್ಠ ಭಾವನೆಗಳಲ್ಲಿ ನಡೀತದೆ, ಆತ್ಮಿಕ ಭಾವನೆಯಲ್ಲಿ ನಡೀತದೆ. समझदार के लिए सहजे अलबेली आत्माओं के लिए ये गुही है. ಅಂಡರ್ಲೈನು ಕೇಳ್ತಿದ್ಯಾ ಎಲ್ಲರಿಗೆ? ಕೇರ್ಲೆಸ್ ಆಗಿರೋರಿಗೆ ಇದು ಗುಹ್ಯ ಅನ್ಸುತ್ತೆ, ಎಷ್ಟೊಂದು ಏನ್ ಸಮಾನ ಅಂತ. ಬುದ್ಧಿವಂತರಿಗೆ, ಜ್ಞಾನದ ತಿಳುವಳಿಕೆ ಇರೋ ಮಕ್ಕಳಿಗೆ ಸಹಜ. ಜೀವನದ ಮೂಲ ರಿಯಲೈಸೇಷನ್, ನಾನು ಆತ್ಮ, ದೇಹದ ಮಾಲೀಕ, ದೇಹ ನಡೆಸೋದು ನಾನು, ದೇಹದಿಂದ ಮಾಡೋ ಕರ್ಮ ನಾನು ಮಾಡ್ತಿರೋದು, ಕರ್ಮಾನುಸಾರ ಸುಖ ದುಃಖ ನಾನು ಅನುಭವಿಸ್ತಾ ಇರೋದು. ನಾನು ಆತ್ಮ ಅನ್ನೋದೇನಿದೆ, ನಾನು ಮನೆಯಿಂದ ಬಂದಿದ್ದೀನಿ, ಹೋಗ್ಬೇಕು, ಇದು ಎಷ್ಟು ಪ್ರೈಮರಿ ಮಾತು. ಅದನ್ನ ನೀವು ಹೆಂಗ್ ಮರೆಯಕ್ಕಾಗತ್ ಮಕ್ಕಳೇ ಅಂತಾರೆ. ಅದ್ರ ಚಿಂತೆ ಬೇಡವಾ ನಿಮಗೆ? ಪಾರ್ಟ್ ಮುಗೀತು, ನಾಟಕ ಮುಗೀತು, ಮನೆಗೆ ಹೋಗ್ಬೇಕು. ಇನ್ನ ಎಲ್ಲ ಆಸ್ಕೊಂಡು, ಇನ್ನ ಎಲ್ಲ ಮೋಹ ಭ್ರಮೆಗಳಿಟ್ಕೊಂಡು, ಸಂಬಂಧಗಳನ್ನು ಜೋಡಿಸ್ಕೊಂಡು, ಮಾತುಗಳಾಡ್ಕೊಂಡು ಆರಾಮಾಗಿ ಖುಷಿಯಲ್ಲಿ ಖುಷಿ, ದುಃಖದಲ್ಲಿ ದುಃಖ, ನಾಟಕ ಎಲ್ಲ ಹೆಂಗೆಂಗ್ ನಾಟಕನೋ ಹಂಗಂಗ್ ನಾಟಕ ಮಾಡ್ತಾ ಇದ್ರೆ ಹೆಂಗ್ ಬರ್ತೀರಾ ಮನೆಗೆ? ಚಿಂತೆ ಬೇಡವಾ ಮನೆಗೆ ಬರಕ್ಕೆ? ಇನ್ ಸ್ವಲ್ಪ ಟೈಮೇನೆ. ಮಕ್ಕಳಿಗೆ ಕರೆದು ತಂದೆ ತಾಯಿ ಏನ್ ಮಾಡ್ತಾರೆ, 4 ಬಡ್ದು ದರ್ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದೇ ಕತೆ ಆಗೋದು. ರೆಡಿ ಆಗ್ಲಿಲ್ಲ ಅಂದ್ರೆ ಬಡಿಯೋದು ಒಂದೇ ಕೆಲಸ ಇರೋದೀಗ. ಬಟ್ ಆ ಬಡ್ತ ಕಷ್ಟ ಸಹನೆ ಮಾಡೋದು ಅಷ್ಟು ಈಸಿ ಇಲ್ಲ. ಧರ್ಮರಾಜನ ಬಡ್ತಗಳನ್ನ ತೋರಿಸಿ ಹೊಡಿತಾನೆ, ತೋರಿಸಿ ಕೊತ ಕುದೀತಾ ಇರುತ್ತೆ ಎಣ್ಣೆ, ಟಪ್ ಅಂತ ಹಾಕ್ಬಿಡ್ತಾನೆ. ದೊಡ್ಡ ಪರ್ವತಗಳಿಂದ ಡಮಾರಂತ ಉಳಿಸ್ತಾನೆ, ಕೆಳಗಡೆ ಎಲ್ಲ ಬರೀ ಮುಳ್ಳುಗಳು, ಹಾವು ಚೇಳುಗಳು, ಅಲ್ಲಿ ಡಮ್ ಅಂತ ನೂಕಿದ್ರೆ ಹೆಂಗಿರುತ್ತೆ. ಇದೆಲ್ಲ ತೋರಿಸಿದ್ದಾರೆ ಬಾಬುವರು. ಇವೆಲ್ಲ ಸ್ವಪ್ನ ಎದುರಿಸೋ ಮಾತುಗಳಲ್ಲ. ಇದು ನಮ್ಗೆ ಅರ್ಥ ಆಗ್ಬೇಕಲ್ಲ. ಹಂಗೆ ಏಟ್ ತಿಂದು ಬಡಿಸ್ಕೊಂಡು ಡಿಸ್ರಿಗಾರ್ಡ್ ಮಾಡಿಸ್ಕೊಂಡು ಅಲ್ಲಿ ಹೋಗಿ ಚಾಕ್ರಿ ಮಾಡ್ಬೇಕಾ ಸತ್ಯುಗದಲ್ಲಿ? ಅದಕ್ಕ ಬಂದಿದ್ದಿಲ್ಲಿ ಬಾಬುವ್ರ ಹತ್ರ. ನಮ್ಮ ಹತ್ರ ನಾವು ಮಾತಾಡ್ಕೋಬೇಕು. ಆತ್ಮ ನೀನೇನಕ್ ಬಂದಿದ್ಯಾ? ಕೂಲಿ ಮಾಡಕ್ ಬಂದ್ಯಾ ಇಲ್ಲಿ? ತನಗೆ ತಾನು ಹೊಡೀರಲ್ಲ. ಧರ್ಮರಾಜನ ಹೊಡೆಸ್ಕೊಳ್ಳೋದ್ರ ಬದಲಾಗಿ ಮೊದ್ಲೇ ತನಗೆ ಕೆನ್ನೆಗೆ ಹೊಡ್ಕೊಂಡ್ರಾಯ್ತು.
ಚಾಟಿ ಹೊಡ್ಕೊಂಡ್ರಾಯ್ತು, ನೀನೇನ್ ಮಾಡ್ತೀಯ, ಮೋಸ ಮಾಡ್ತಾ ಇದೀಯ ನನಗೆ ಅಂತ. ಎದ್ದಳ್ರಲ್ಲ ನೀವು. ಏನ್ ಹೇಳ್ತಿದ್ದಾರೆ ಬಾಬುವರು, ಯಾಕೆ ಹೇಳ್ತಿದ್ದಾರೆ? ನಿದ್ದೆ ಹೆಂಗ್ ಬರೋಕ್ ಸಾಧ್ಯ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಅಲ್ಬೇಲಿ ತನ್ನ ಬೇಡ. ಯಾಕೆಂದ್ರೆ ಯೋಗಿಗೆ ಪರಮ ಶತ್ರು ಅಂದ್ರೆ ಆಲಸ್ಯ ಅಲ್ಬೇಲಪ್ಪನ್. ಕೆಲವ್ರಿಗೆ ಅಮೃತ ವೇಳೆ ಮಲಗಿರೋರ್ಗೆ ಎದ್ದು ಕೂತ್ಕೊಂಡು ಬಾಬನ್ ನೋಡಕ್ಕೆ, ಒಂದಿಷ್ಟು ಮುಖಕ್ಕೆ ನೀರ್ ಹಾಕೊಳಕ್ಕೆ ಆಲಸ್ಯ. ಮಲ್ಕೊಂಡೆ ಹಂಗೆ ನೋಡ್ತಾ ಇದ್ದೀನಿ ಅಂತ, ಆಮೇಲೆ ಯಾವ ಸೆಕೆಂಡ್ ಕಣ್ಮುಚ್ಚಿರ್ತಾರೋ ಗೊತ್ತಾಗ. ಇಷ್ಟ ಆಲಸ್ಯಗಳಾದ್ರೆ ಹೆಂಗೆ? ಇದೇನಿದು? ಆಮೇಲೆ ಬಾಬಾ ಅಂದ್ರೆ ಬಾಬಾ ಏನ್ ಕೇಳ್ತಾರ? ಕರ್ಮ ಈಸ್ ಕರ್ಮ, ಕರ್ಮ ಫಿಲಾಸಫಿ. ನಾನು ಹೆಂಗ್ ಮಾಡ್ತೀನೋ ಹಂಗೆ ವಾಪಸ್ ನನಗೆ ಲಾ. ಅದು ಆಕ್ಚುಲಿ ಚಾಹೆ ಸ್ಥೂಲ ಸಂಬಂಧ ಇರ್ಬೋದು, ಬಾಬನ್ ಸಂಬಂಧ. ಬಾಬಾ ಸ್ಥೂಲ ಸಂಬಂಧದಲ್ಲಿ ತಂದೆ ತಾಯಿಗಳು ನೀವು ನಿಮ್ ಮನ್ಸಿಗೆ ಬಂದಂಗೆ ಮಾಡ್ತಿದ್ರೆ ಅಲ್ಲಿ ಉಳ್ಕೊಳುತ್ತ ಪ್ರೀತಿ. ಯಾವಾಗ್ಲೂ ಆಜ್ಞಾಕಾರಿಗಳ ಮೇಲೆ ನ್ಯಾಚುರಲಿ ಒಳಗಡೆಯಿಂದ ಒಂದಿಷ್ಟು ಎಕ್ಸ್ಟ್ರಾ ಹೊಟ್ಟೋಗುತ್ತೆ ಬುದ್ಧಿ. ಆಟೋಮೆಟಿಕ್ ಫೆನಾಮಿನಾ ಇದು. ಸಂಬಂಧಗಳ ಇದು ಸೀಕ್ರೆಟ್. ಇದು ಅರ್ಥ ಆಗ್ಬೇಕು ನಮಗೆ. ಸಾಕಾರವಾಣಿಯಲ್ಲಂತೂ ಬಾಬಾ ಖುಲಾ ಹೇಳ್ತಾರೆ, ನನ್ನ ಮತದ ಮೇಲೆ ನಡೀತಾ ಯಾವಾಗ್ಲೂ ಸರ್ವಿಸ್, ಡೇ ಅಂಡ್ ನೈಟ್ ಸರ್ವಿಸ್ ಇದ್ಕೊಂಡು ನನ್ನ ನೆನಪು ಮಾಡ್ಕೊಂಡಿದ್ರೆ ನಂದು ದೃಷ್ಟಿ ಎಲ್ಲ ಮಕ್ಕಳ ಮೇಲೆ ಇರ್ತದೆ, ಆಶೀರ್ವಾದ ಎಲ್ಲ ಬರ್ತಾ ಇರುತ್ತೆ ದೊಡ್ಡ ದೊಡ್ಡ ಅಂತ ಮೇಲಿಂದ. ಆರಾಮಾಗಿದ್ರೆ ಯಾಕೆ ಬರುತ್ತೆ? ಮಾತೆ ಕೇಳಲ್ಲ ಅನ್ನೋದು ಬರುತ್ತೋ ಇಲ್ವೋ? ಏನಾದ್ರೂ ಒಂದು ನಾನು ಮಾಡ್ತಿರ್ಬೇಕಲ್ಲ. ವಿಶ್ವದ ಆತ್ಮಗಳಿಗೆ ಜ್ಞಾನ ಕೊಡ್ರಿ, ಗುಣ ಕೊಡಿ, ಶಕ್ತಿ ಕೊಡಿ, ಆನಂದ ಕೊಡಿ, ಖುಷಿ ಕೊಡಿ, ಏನೋ ಒಂದು ಕೊಡ್ರಲ್ಲ. ನಿಮ್ ಜೇಬಿಂದ ಏನ್ ಖರ್ಚು ಮಾಡ್ತೀರಾ? ಬಾಬಾವ್ರಿಗೆ ನಾವು ಮಕ್ಕಳ ಮೇಲೆ ಹೆಮ್ಮೆ ನಂದಿದೆ ಅಂತಂದ್ಮೇಲೆ ಅದು ಉಳಿಸ್ಕೋಬೇಕಲ್ಲ. ಏನಂತೀರಾ ಮನೆಯಲ್ಲಿ? ಬಾಬಾವ್ರ ಇಟ್ಟಿರೋ ಆ ಪ್ರೀತಿ, ಆ ರೆಗಾರ್ಡ್, ನನ್ನ ಮಕ್ಕಳನ್ನ ಬಿಟ್ರೆ ಇಲ್ಲ ಅಂತ ಏನ್ ಹೇಳ್ಕೊಳ್ತಿದಾರಲ್ಲ, ಅಷ್ಟಕ್ಕಾದ್ರೂ ಒಂದಿಷ್ಟು ಬೆಲೆ ಕೊಡೋದ್ ಬೇಡ್ವಾ ನಾವು? ಬರೀ ದೇಹದ ಜಗತ್ ಈ ಕಥೆನೇ ಸಾಕ? ಏನ್ ಚೆನ್ನಾಗಿರುತ್ತೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ಸೊ आप सभी तो बेहद के समझदार होना, अलबेले तो नहीं होना. ಕೇಳ್ತಿರೋದ್ ನೋಡಿ. ನನ್ನ ಮಕ್ಕಳಂತೂ ಜ್ಞಾನ ಸಾಗರನ ಮಕ್ಕಳು, ಸಾಗರದಷ್ಟು ಬುದ್ಧಿವಂತಿಕೆ ಅಂತಿದ್ದಾರೆ. ಯಾಕೆಂದ್ರೆ ಆ ಬುದ್ಧಿ ಕೊಟ್ಟಿದ್ದಾರೆ ತಾನೆ. ದುರಾಂದೇಶ್ ಬುದ್ಧಿ, ವಿಶಾಲ್ ಬುದ್ಧಿ ಯಾವ್ದದು? ದಿವ್ಯ ಬುದ್ಧಿಯ, ದಿವ್ಯ ದೃಷ್ಟಿಯ, ಅದು ಇನ್ನೊಂದು ಎಕ್ಸ್ಟ್ರಾ 12 ಬರ್ತ್ಡೇ ಗಿಫ್ಟ್ಗಳು. ಅಂದಾಗ ಅಂತ ಬುದ್ಧಿವಂತರು ಸಿರ್ಫ್ ಸಮझदार नहीं, लेकिन बेहद के समझदार मेरे बच्चे हो. ಕೇಳ್ರಿ, ಕೇಳಿಸ್ತಿದ್ಯಾ? ಬೇಹದ್ ಕೆ ಸಮಜ್ದಾರ್ ಮೇರೆ ಬಚ್ಚೆ. ಬರೀ ಸಣ್ಣ ಬುದ್ಧಿವಂತರಲ್ಲ, ಅನ್ಲಿಮಿಟೆಡ್ ಜ್ಞಾನದ ಬುದ್ಧಿವಂತಿಕೆ ಇದೆ ನನ್ನ ಮಕ್ಕಳು, ಅಂತ ಬುದ್ಧಿವಂತ ಮಕ್ಕಳು. ಅದು ಹೊಗಳದು ರಿಯಲ್ ಆಗಿ ಹೇಳ್ತಿದ್ದಾರೆ ಬಾಬಾ. ಆ ಸ್ವಮಾನದಲ್ಲಿ ಹಿಂಗಾದ್ರೂ ಕೂತ್ಕೋಬೇಕಾ ಬೇಡ್ವಾ? ಯಾಕೆ ಋಷಿ ಮುನಿಗಳಿಗೂ ಇಲ್ಲಲ್ಲ ಆದಿ ಮಧ್ಯ ಅಂತ್ಯದ ಜ್ಞಾನ, ಎಲ್ಲಾ ಜ್ಞಾನ, ಎಲ್ಲಾ ಯೋಗದ ಜ್ಞಾನ, ಜ್ಞಾನದ ಸಬ್ಜೆಕ್ಟ್ ಅಲ್ಲಿ ಎಷ್ಟು ದೊಡ್ಡ ಜ್ಞಾನ ಇದೆ. ಎಲ್ಲಾ ಗುಣಗಳ ಜ್ಞಾನ, ಕರ್ಮ ಫಿಲಾಸಫಿಯ ಜ್ಞಾನ, ಎಷ್ಟು ದೊಡ್ಡ ಜ್ಞಾನ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಅರಿವು, ಇಷ್ಟು ದೊಡ್ಡ ತಿಳುವಳಿಕೆ ಮಾಯೆಗೆ ಮಾರ್ಕೊಂಬಿಟ್ಟಿದ್ದ ತಿಳುವಳಿಕೆ ಕೆಲಸ ಮಾಡುತ್ತೋ. अच्छा ऐसे विशाल बुद्धि, सर्व में बेहद बुद्धि धारण करने वाले, सर्व आत्माओं को अनेक प्रकार के हदों से निकालने वाले, ऐसे बेहद के बुद्धिमान, बेहद समझदार, बेहद के वैराग्य वृत्ति वाले, सदा बेहद की स्थिति और स्थान में रहने वाले, ऐसी श्रेष्ठ आत्माओं को बेहद के बाप का याद प्यार और नमस्ते नमस्ते. हम सब बच्चों की भी बाप दादा को याद प्यार और नमस्ते नमस्ते नमस्ते. थैंक यू, शुक्रिया बाबा. कितना शुक्रिया करे. इधर विशाल बुद्धि
ಸರ್ವ ಬೇಹದ್ ಬುದ್ಧಿಯನ್ನ ಧಾರಣೆ ಮಾಡ್ಕೊಳ್ತಕ್ಕಂಥ ಮಕ್ಕಳಿಗೆ, ಸರ್ವ ಆತ್ಮಗಳಿಗೆ ಅನೇಕ ಪ್ರಕಾರದ ಮಿತಗಳೊಂದು ಬಂಧನ ಅಲ್ವಾ, ಅದರಿಂದ ಬಿಡಿಸ್ತಕ್ಕಂತಹ ಬೇಹದ್ ಬುದ್ಧಿವಂತ ಮಕ್ಕಳಿಗೆ, ಅಂದ್ರೆ ತಾನು ಆಚೆ ಬಂದಿರೋರು ಅಂತ. ಆ ಸ್ವಮಾನದಲ್ಲಿ ಎಷ್ಟು ದೊಡ್ಡ ಅರ್ಥಗಳು ನೋಡ್ರಿ. ಆ ಥರ ಬೇಹದ್ ತಿಳುವಳಿಕೆ ಇರ್ತಕ್ಕಂಥ, ಬೇಹದ್ ವೈರಾಗ್ಯ ವೃತ್ತಿಯಲ್ಲಿರ್ತಕ್ಕಂಥ ಮಕ್ಕಳು, ಸದಾ ಬೇಹದ್ ಸ್ಥಿತಿ ಮತ್ತೆ ಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳು. ಬೇಹದ್ ಸ್ಥಿತಿ ಬೇಹದ್ ಸ್ಥಾನ ಯಾವುದು? ಮೇಲೆ. ಇಂತಹ ಸರ್ವಶ್ರೇಷ್ಠ ಆತ್ಮಗಳಿಗೆ ಬೇಹದ್ ತಂದೆಯ ನೆನಪು, ಪ್ರೀತಿಯಾಗು. ನಮಸ್ತೆ ನಮಸ್ತೆ ನಮಸ್ತೆ. ಎಂತ ಬಾಬಾ ಬಾತೆ. ಒಂದೊಂದು ಶಬ್ದ ಯೋಚನೆ ಮಾಡಿ. ಮುರಳಿ ಓದ್ಕೊಳ್ಳಿ ಇದು. 75, 76 ಸ್ವಮಾನ ಚಾಬಿಯಿಂದ ಸರ್ವ ಖಜಾನೆಗಳ ಪ್ರಾಪ್ತಿ. ತಿರ್ಗ ಇಡೀ ದಿನ ಕೇಳಿ, ತಿರ್ಗ ಬರೀರಿ, ತಿರ್ಗ ಎಲ್ಲ ಬರಿತಾ ಇದ್ದೀರಾ ಸ್ವಮಾನ? ಇಲ್ಲಿರೋರು ಬರದ್ರ ಇಲ್ವಾ? ಕೈ ಎತ್ತಿ ಎಲ್ಲ ಬರ್ದಿರೋರೆಲ್ಲ. ಬರೆಯಕ್ ಬರಲ್ಲ. ಯಾಕೆ ಬರೆಯಲ್ಲ? ಬರೆಯಕ್ ಬರಲ್ಲ ಅಂದ್ರೆ ನಾನು ಹೇಳಲಿಲ್ಲ, ಕಾಳುಗಳು ಇಟ್ಕೊಂಡು ನಾನು ಸ್ವದರ್ಶನ್ ಚಕ್ರಧಾರಿ ಆ ಸ್ಥಿತಿಯಲ್ಲಿ ಬಾಬಾ ನೆನ್ಪಲ್ಲಿ ಮಾಡಿದ್ರೆ ನೀವು ಅದನ್ನ ಊಟದಲ್ಲಿ ತಿಂದ್ಬಿಟ್ರೆ ಮೇಲೇನೆ ಕೂತಿರ್ತೀರ. ಆ ತರ ಸ್ಥಿತಿ ಬಂದ್ಬಿಡುತ್ತೆ. ಆ ತೀರ ಬರೆಯಕ್ ಬರ್ದೇ ಇರೋರು ಇನ್ನೇನ್ ಬೇಕು? ಬಾಬಾವ್ರು ಇಷ್ಟೆಲ್ಲ ಮಾಡಿರುವಾಗ ನೀವು ಮಾಡ್ಬೇಕ ಬೇಡ್ವಾ? ಏನಂತೀರಾ? ಓಂ ಶಾಂತಿ. ಮನೇಲಿ ನೋಡ್ದ ಅಕ್ಕವ್ರ ಮಕ್ಳ ಹತ್ರನು ಬರೆಸ್ತಿದಾರಂತೆ. ವೆರಿ ಗುಡ್. ಹಂಗೆ ಮಕ್ಕಳು ಮೊಮ್ಮಗಳು. ಹಂಗಾದ್ರೂ ಬಾಬನ ಆಶೀರ್ವಾದ ಮಕ್ಕಳಿಗೂ ಸಿಕ್ಬಿಡುತ್ತೆ ನೋಡ್ರಿ. ಕೇಳಿಸ್ತಿದ್ಯಾ? ಎಷ್ಟೆಷ್ಟು ನೀವು ಅನುಭವ ಮಾಡ್ತಾ ಹೋಗ್ತೀರಾ, ಮಕ್ಕಳ ಬುದ್ಧಿ ಎಲ್ಲ ಅದನ್ನ ಆಗ್ತಾ ಹೋಗ್ತೀರಾ. ವಾಯುಮಂಡಲ ಮನೆಯಲ್ಲಿ ಹಂಗೆ ಆಗುತ್ತೆ. ಶ್ರೇಷ್ಠ. ಅಷ್ಟು ಚೆನ್ನಾಗಿರುತ್ತೆ. ಸರಿನಾ? ಎಲ್ರೂ ಮಾಡ್ಬೇಕು. ನಾನು ಮಾಡ್ತಾ ಇದ್ದೀನಿ. ಸೊ ಅದರಿಂದ ಇಂಪಾರ್ಟೆಂಟ್ ಮಾತು ಇದ್ರದ್ದು ಎಫೆಕ್ಟ್ ಏನು ಬ್ರೈನ್ ಮೇಲೆ ಅಂದ್ರೆ ಅದ ತಾಕತ್ ಬಂದ್ಬಿಡ್ತದೆ. ಅಂಡ್ ಹೇಳಿದೀನಲ್ಲ, ಬರೆಯಕ್ ಬರಲ್ಲ ಅಂದ್ರೆ ಹಿಂಗೆ ಮಾಡ್ರಿ ಅಂತ. ಮಾಡ್ತಿದ್ದೀರಾ ಇಲ್ವಾ? ಏನಂತೀರಿ? ಕೈ ಎತ್ತದೇವ್ರ ಜವಾಬೇನು? ಓಂ ಶಾಂತಿ. ಏನಂತೀರಾ? ಎಲ್ಲ ಅಲ್ಲಿ ಕೇಳ್ತಿದ್ದೀರಲ್ಲ, ಮನೆಗಳಲ್ಲಿ ಬರಿತಿದ್ದೀರೋ. ನಾವೇ ಏನಂತ ಇಲ್ಲಿ ಬರೀಲಿಲ್ಲ ಅಂದ್ರೆ ಅಂತ ಹಂಗಿರ್ತೀವಿ. ನೋಡಿ, ಕೆಲವರು 12,200 ಟೈಮ್ಸ್ ಬರ್ದಿದೀವಿ ಅಂತಿದ್ದಾರೆ. ಕನ್ಗ್ರ್ಯಾಚುಲೇಷನ್ಸ್. ಬಾಬನ ಕಡೆಯಿಂದ ಬಹಳ ಏನು ಥ್ಯಾಂಕ್ಸ್. ಬಾಬಂದ ಆಶೀರ್ವಾದ ಅಂತೂ ಆವಾಗ್ಲೇ ನೀವು ಯಾರ್ಯಾರು ಹೆಂಗ್ ಬರಿತಿದ್ದೀರೋ ಅದೆಲ್ಲ ಬಾಬಂದ ಆಶೀರ್ವಾದ. अपने पथ को स्वद $75,000 ಟೈಮ್ಸ್ ಎಷ್ಟು ದಿವಸದಿಂದ ಬರೀತಿದ್ದಾರೆ? 1008 ಅದು ಎಷ್ಟು ದಿವಸದಿಂದ ಬರೀತಿದ್ದಾರೆ ಕೇಳಿ. ಕನ್ಗ್ರ್ಯಾಚುಲೇಷನ್ಸ್. ಯಾರ್ಯಾರು ಎಷ್ಟೆಷ್ಟು ಜಾಸ್ತಿ ಬರೀತಿರೋ ಅಷ್ಟು ನಿಮಗೆ ಪ್ರೈಸ್ ಕೊಡಲಾಗುತ್ತೆ. ಅಟ್ಲೀಸ್ಟ್ ದಿನದಲ್ಲಿ ಒಂದು ದಿನಕ್ಕೆ 1,108 ಸಾರಿ ಆದರೂ ಬರೀತೀರಾ, 1,008 ಸಾರಿ ಬರೀತೀರಾ. ಅದು ನೋಡ್ಬೇಕು ನೀವು ಒಂದು ದಿನದಲ್ಲಿ ಎಷ್ಟು ಪಿಕಪ್ ಮಾಡ್ತೀರಾ ಅಂತ. ಮೇಲೆ ಅದು ತುಳಸಿ ಇಡ್ತಿದ್ರಲ್ಲ, ಅದೇ